ಟೀಕೆ ಮಧ್ಯದೊಳಗೆ ಗುಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರಾಧಿಕಾರದ 22ನೇ ಮಂಗಲ ಕಲಶ. ಸಮ್ಯಕ್ ದೃಷ್ಟಯ ಏವ ಸಾಹಸಮಿದಂ ಕರ್ತುಂ ಕ್ಷಮಂತೆ ಪರಂ ಯದ್ವಜ್ರೇ ವಿಪತತ್ಯಮಿಥಯಚಲಃ ತ್ರೈಲೋಕ್ಯಮುಕ್ತಾಧ್ವನಿ ಸರ್ವಾಮೇವ ವಿಸರ್ಗನಿರ್ಭಯತಯಾ ಶಂಕಾಂ ವಿಹಾಯ ಸ್ವಯಂ जानन्तः स्वमवर्त्य बोधवपुषं बोधाच्यवन्तेन हि ಸಮಯದೃಷ್ಟಿ ಜೀವರುಗಳು ಹೇಗಿರುತ್ತಾರೆ? ಸ್ವಂ ಜಾನಂತಹ, ಸ್ವಂ ಶುದ್ಧ ಚಿದ್ರೂಪವನ್ನು ಜಾನಂತಹ ಪ್ರತ್ಯಕ್ಷ ರೂಪದಿಂದ ಅನುಭವಿಸುತ್ತಾರೆ. ಹೇಗಿದೆ ಸ್ವವು? ಅಬಾಧ್ಯ ಬೋಧ ವಪುಷಂ, ಅಬಾಧ್ಯ ಶಾಶ್ವತವಿರುವ ಆ ಬೋಧ ಜ್ಞಾನಗುಣವು, ಅದುವೇ ವಪುಷಂ ಅದರ ಶರೀರವಾಗಿರುವಂಥದ್ದಿದೆ. ಸ್ವಂ ಅರ್ಥಾತ್ ತನ್ನ ಆ ರೂಪ, ತನ್ನ ಆ ಸ್ವರೂಪ ಯಾವುದರದ ಪ್ರತ್ಯಕ್ಷ ಅನುಭವ ಸಮಯದೃಷ್ಟಿ ಜೀವರುಗಳು ಮಾಡ್ತಾರೋ ಆ ಸ್ವಂ ಅರ್ಥಾತ್ ತನ್ನ ರೂಪ, ತನ್ನ ಸ್ವರೂಪ ಎಂಥದ್ದು ಇದೆ, ಅರೆ ಅದರ ಶರೀರವೇ ಜ್ಞಾನ ಇರುವಂಥದ್ದು. ಯಾವ ಪ್ರಕಾರ ವ್ಯಕ್ತಿಯ ಶರೀರ ಪುದ್ಗಲಮಯ ಇದೆಯೋ, ಔದಾರಿಕ ಯಾವ ವೈಕ್ರಿಯಕ ಶರೀರಗಳಿದ್ದಾವೆಯೋ ಅವು ಪುದ್ಗಲ ಪರಮಾಣುಗಳಿಂದ ರಚಿಸಲ್ಪಟ್ಟದ್ದು ಇದ್ದಾವೆಯೋ, ಹಾಗೆ ಆ ಸ್ವಂ ಅರ್ಥಾತ್ ತನ್ನ ಶರೀರನ ಬೋಧಮಯ ಇದೆ, ಜ್ಞಾನಮಯ ಇದೆ. ಅದರಲ್ಲಿ ಯಾವ ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಕಪ್ಪ ಇಲ್ಲ, ಬೆಳಕು ಇಲ್ಲ, ದಪ್ಪ ಇಲ್ಲ, ತೆಳವಿಲ್ಲ. ಬಸವಂದ ತಿಳಿಯುವ 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 ಸ್ವರೂಪ ಪ್ರತಿಯೊಂದು ಪ್ರದೇಶದೊಳಗ ಆ ಜೀವದ ಇದೆ, ಅರ್ಥಾತ್ ತನ್ನದಿದೆ. ಬೇರೆ ಯಾವುದರದ್ದು ಅಂಶವನ್ನು ಅದು ತನ್ನಲ್ಲೇ ಧಾರಣ ಮಾಡೋ ಸಾಧ್ಯ ಇಲ್ಲ. ಯಾವ ಪ್ರಕಾರ ಆಕಾಶದೊಳಗ 5 ಜಾತಿಯ ದ್ರವ್ಯಗಳು ಇರ್ತಾ ಇದ್ರೂ ಕೂಡ ಆಕಾಶ ಯಾವುದನ್ನು ಸ್ಪರ್ಶ ಮಾಡುವುದಿಲ್ಲ. ಆಕಾಶವನ್ನು ಯಾವ ಪದಾರ್ಥ ಅಥವಾ ವಸ್ತು ಅಥವಾ ದ್ರವ್ಯ ಸ್ಪರ್ಶ ಮಾಡುವುದಿಲ್ಲ. ಅದೇ ಪ್ರಕಾರ ಅರೂಪಿ ಜ್ಞಾನವನ್ನು ಉಳಿದ 5 ಅಚೇತನ ದ್ರವ್ಯಗಳ ಸ್ಪರ್ಶ ಮಾಡೋ ಸಾಧ್ಯ. ಆ ಜ್ಞಾನ ಕೂಡ ಯಾವ ದ್ರವ್ಯವನ್ನು ಸ್ಪರ್ಶ ಮಾಡುವುದೇ ಇಲ್ಲ. ಸ್ವಂ ಆ ಸಮ್ಯಕ್ ದೃಷ್ಟಿಗಳ ಅನುಭವ ಮಾಡ್ತಾ ಇರುವಂಥ ತನ್ನ ಸ್ವರೂಪ ಎಂಥದ್ದಿದೆ. ಪ್ರಶ್ನೆ ಎಷ್ಟು ಅದ್ಭುತ ಇದೆ, ಉತ್ತರ ಅದಕ್ಕಿಂತಲೂ ಅದ್ಭುತ ಇದೆ. ಏನು ಹೇಳಿದ್ರೆ ಉತ್ತರ ಅಬಾಧ್ಯ ಬೋಧ ವಪುಷಂ. ಅಬದ್ಧ ಇದೆ. ಬದ್ಧ ಮತ್ತು ಬಾಧ್ಯದೊಳಗ ಇಲ್ಲಿ ಎರಡನ್ನೂ ಎದುರಿಗಿಟ್ಕೊಂಡು ನೋಡ್ತು ಅಂತಂದ್ರೆ ಯಾವ ವ್ಯತ್ಯಾಸ ಇಲ್ಲ. ಯಾವುದು ಬಂಧನ ಇದೆ ಅದುವೇ ಬಾಧಕ ಇದೆ.
ಬಾಧ್ಯ ಅಂದ್ರೆ ಘಾತಕ ಅಂದ್ರೆ ಬಾಧೆ ಮಾಡುವಂಥದ್ದ. ಆ ಜೀವಕ್ಕೆ ಯಾವುದೇ ಪ್ರಕಾರದಿಂದ ತಿರೋಭೂತ, ಆ ಸ್ವಭಾವವನ್ನು ತಿರೋಭೂತ ಮಾಡುವಂಥದ್ದು, ಬಾಧೆಯನ್ನುಂಟು ಮಾಡುವಂಥದ್ದು. ಅರೆ ಬಂಧ ಭಾವ ಇದೆಯಲ್ಲ, ಉದ್ಗಲದ ಬಂಧ ಅಲ್ಲ, ಬಂಧದ ಭಾವ ಇದೆಯಲ್ಲ, ಆ ಭಾವ ಈ ಜೀವದ ಸಲುವಾಗಿ ಬಾಧೆಯನ್ನುಂಟು ಮಾಡುವಂಥದ್ದು ಇದೆ. ಹಾಂ, ಆ ಬಂಧನ ಬಂದ್ರೂ ಕೂಡ ಅದು ಬಹುಶಃ ಯಾವುದೊಳಗಿಂದನ ನೋಡ್ಯನ ಮಾಡಿದ್ದೈತ್ರಿ. ಜಾನಂತಹ ಸ್ವಂ ಅವಧ್ಯ ಬೋಧ ವಪುಷಂ. ನೋಡ್ರಿ, ಶಬ್ದದ ಆಧಾರದ ಮೇಲಿಂದ ವ್ಯಾಕರಣದ ಅನುಸಾರವಾಗಿಯೂ ಸಂಧಿ ಬಿಡಿಸುವ ವೇಳೆದೊಳಗ ಹಾಗೆ ಆಗ್ತಿದೆ. ಕೆಲವೊಮ್ಮೆ ಸ್ಪಷ್ಟೀಕರಣದ ಸಲುವಾಗಿಯೂ ಹಾಗೆ ಮಾಡಿರ್ತಿದ್ದಾರೆ. ಅಬದ್ಧ ಅಂದ್ರನ ಅಬಾಧ್ಯನ ಆಗ್ತಿದೆ. ಅಂದ್ರೆ ಬಂಧನದಿಂದನ ಬಾಧೆ ಇದೆಯಲ್ಲ, ಬಾಧೆ ಏನಿದೆ ಅದು ಬಂಧನ ರೂಪ ಇದೆ ರೀ. ಹೀಗಿರುವ ವೇಳೆದೊಳಗ ಇಲ್ಲಿ ಇದು ವಿಷಯ ಬಂತು ಬದ್ಧ ಅನ್ನೋದರ ಬಗ್ಗೆ. ನೋಡ್ರಿ, ಬದ್ಧ ಅನ್ನೋದ ಶಬ್ದ ಏನಿದೆ, ಆ ಶಬ್ದದ ವಧ್ಯ ಅಂಥೇಳೇನು ಅರ್ಥ ಆಗ್ತಿದ್ದಾರೆ. ಬ ಮತ್ತು ವ ಕೆಲವು ಕಡೆಗೆ ಹಾಂ, ವಧ್ಯ ಅಂದ್ರನ ಬಾಧ್ಯ ಹೀಗೆ ಆಯ್ತು ಶಬ್ದಶಃ ಅಂತ. ಇಲ್ಲಿ ಬಹಳ ಉಚ್ಚ ಕೋಟಿಯ ಮಾತು ಹೇಳ್ತಾ ಇದ್ದಾರೆ. ಎಂಥದ್ದಿದೆ ಸ್ವ, ಯಾವ ಸಮ್ಯಕ್ ದೃಷ್ಟಿ ಜೀವರುಗಳ ಪ್ರತ್ಯಕ್ಷ ಅನುಭವ ಮಾಡ್ತಾರೋ ಆ ಸ್ವ ಎಂಥದ್ದು ಇದೆ, ಸ್ವಂ ಎಂಥದ್ದಿದೆ, ಅದು ಎಂಥದ್ದಿದೆ ಸ್ವ, ಅದ ರಾಗದಿಂದ, ಕರ್ಮದಿಂದ, ಕಾಲಕ್ಷೇತ್ರದಿಂದ ಘಾತಿಸಲ್ಪಡುವುದಿಲ್ಲ, ಅದರದ್ದು ವಧೆಯಾಗುವುದಿಲ್ಲ. ಯಾಕೆ ಅಂತಂದ್ರೆ ಅದನ್ನು ಯಾವುದೇ ಸ್ಪರ್ಶನ ಮಾಡುವುದಿಲ್ಲರಿ. ಯಾಕೆ ಅಂತಂದ್ರೆ ಅದರ ಬೋಧನ ಅದರ ಶರೀರ ಇದೆ. ಅರೆ ಬೋಧ ಅಂದರೆ ಇಲ್ಲಿ ಅರ್ಥ ಜ್ಞಾನ ಗುಣ ಅಂಥೇಳಿ ಮಾಡಿದ್ದಾರೆ. ಮೂಲ ಆಚಾರ್ಯರ ಶಬ್ದ ಬೋಧ ಇದೆ ರೀ. ಬೋಧ ಅಂತಂದ್ರೆ ಏನು? ತಿಳಿಯುವುದ. ಬೋಧಿ ಲಾಭ, ಬೋಧಿ ದುರ್ಲಭ ಹೇಳ್ತಾರಲ್ಲ, ಬೋಧ ಅರ್ಥಾತ್ ತಿಳಿಯುವುದು. ಕರ್ಮವನ್ನು ಯಾವುದು ತಿಳಿತಿದೆ, ರಾಗವನ್ನು ಯಾವುದು ತಿಳಿತಿದೆ, ದೇಹಾದಿ ನೋಕರ್ಮಗಳನ್ನು ಯಾವುದು ತಿಳಿತಿದೆ, ಆ ತಿಳಿಯುವಿಕೆಯಿಂದ ಏನಾದರೂ ಅದಕ್ಕೆ ಬಾಧೆ ಇದೆ ಅಂದರೆ ತಿಳಿಯುವಿಕೆಯಿಂದ. ವಸ್ತುವಿನಿಂದಂತೂ ದೂರದ ಮಾತಾಯ್ತು. ಶರೀರಾದಿ ನೋಕರ್ಮ ರೂಪದ ವಸ್ತುಗಳನ್ನು ತಿಳಿಯುವುದರಿಂದ ಆ ತಿಳಿಯುವ ಸ್ವಭಾವಕ್ಕೆ ಯಾವ ಬಾಧೆನೂ ಇಲ್ಲ. ರಾಗಾದಿ ವಿಕಾರಗಳನ್ನು ತಿಳಿಯುವುದರಿಂದ ಆ ತಿಳಿಯುವ ಸ್ವಭಾವಕ್ಕೆ ಯಾವ ಬಾಧೆ ಆಗುವುದಿಲ್ಲ. ತಿಳಿಯುವುದರಿಂದ ಯಾವ ಬಾಧೆ ಇಲ್ಲ. ಅರೆ ಯಾವುದನ್ನು ತಿಳಿಯುವುದರಿಂದನ ಜ್ಞಾನಕ್ಕೆ ಬಾಧೆ ಇಲ್ಲ, ಯಾವುದಕ್ಕೆ ಬಾಧೆ ಇಲ್ಲ. ಅದಕ್ಕೆ ಯಾವುದನ್ನು ತಿಳಿತಾ ಇದೆ ಅದರಿಂದ ಹೇಗೆ ಬಾಧೆ ಆಗೋದ್ರಿ? ಶರೀರವನ್ನು ತಿಳಿಯುವುದರಿಂದ ಆ ತಿಳಿಯುವ ಸ್ವಭಾವಕ್ಕೆ ಬಾಧೆ ಇಲ್ಲಂದ ಮೇಲೆ ಶರೀರದಿಂದ ಹೇಗೆ ಬಾಧೆ ಆಗೋದಾ? ಕರ್ಮವನ್ನು ರಾಗವನ್ನು ತಿಳಿಯುವುದರಿಂದ ಆ ಜ್ಞಾನಕ್ಕೆ ಅಲ್ಲಿ ಬಾಧೆ ಇಲ್ಲ. ಅಲ್ಲಿ ಕರ್ಮದಿಂದ ರಾಗದಿಂದ ಜ್ಞಾನಕ್ಕೆ ಬಾಧೆ ಹೇಗಾಗೋದ್ರಿ? ಮೋಕ್ಷದ ಅತ್ಯಂತ ಸನಿಹ ಸಾಗ್ತಾ ಇರುವಂಥ ಸಾಧಕ ಜೀವದ ಯಾವ ಸಾಧನಾ ಅರ್ಥಾತ್ ಯಾವ ಆ ಭಾವ ನಿರ್ಜರ ತತ್ವ ಅನ್ನಿಸಿಕೊಳ್ಳುತ್ತಿದೆಯೋ
ಅದರ ಮಾತು ಹೇಳ್ತಾ ಇದ್ದಾರೆ. ಇನ್ನು ಮೇಲೇನು ಮಿಥ್ಯಾದೃಷ್ಟಿಗೆ ಸಂಬಂಧಿಸಿದ ಹಾಗೆ ಉಪಸರ್ಗ ಪರೀಶ ಅಂತಂದ್ರಲ್ಲ, ಆ ಉಪಸರ್ಗ ಪರೀಶ ಕೂಡ ಆ ತಿಳಿಯುವ ಸ್ವಭಾವಕ್ಕೆ ಬಾಧೆ ಮಾಡುವುದಿಲ್ಲ. ಆಯ್ತೇನ್ರಿ? ಆ ಉಪಸರ್ಗ ಪರೀಶ ತಿಳಿಯುವ ಸ್ವಭಾವಕ್ಕೆ ಬಾಧೆ ಮಾಡುವುದಿಲ್ಲ. ಇದು ಭೇದದ ಕಥೆ. ಆದರೆ ಉಪಸರ್ಗವನ್ನು ತಿಳಿಯುವುದರಿಂದ ತಿಳಿಯುವ ಸ್ವಭಾವಕ್ಕೆ ಬಾಧೆ ಆಗುವುದಿಲ್ಲ. ಅರೆ, ಉಪಸರ್ಗದಿಂದ ಬಾಧಿತಾಗುವ ಮಾತಂತೂ ಬಹಳ ದೂರ. ಉಪಸರ್ಗ ಮತ್ತು ಪರೀಶಃ ಏನದವು, ಅವುಗಳನ್ನು ತಿಳಿಯುವಂಥ ಯಾವ ಜ್ಞಾನ ಇದೆಯಲ್ಲ, ಅವುಗಳನ್ನು ತಿಳಿಯುವೊಳ್ಳೆದೊಳಗೆ ಬಾಧೆಗೊಳಗಾಗುವುದಿಲ್ಲ. ಅದಕ್ಕೆ ಯಾವುದೇ ಪ್ರಕಾರದ ಹಾನಿ ಸಂಭವಿಸುವುದಿಲ್ಲ. ಯಾವ ಪ್ರಕಾರ ಪ್ರವಚನ ಸಾರದ ಪ್ರಮೇಯ ವಿಷಯ ಇದೆ. ಕನ್ನಡಿಯೊಳಗ ಅಗ್ನಿ ಪ್ರತಿಫಲಿತ ಆದ್ರೂ ಕೂಡ ಆ ಅಗ್ನಿಯಿಂದ ಕನ್ನಡಿಗೆ ಬಾಧೆ ಇಲ್ಲ. ಇಷ್ಟು ಮಾತಲ್ರಿ. ಹಾಗಾದ್ರೆ ಅಗ್ನಿಯನ್ನು ಪ್ರತಿಬಿಂಬಿತ ಮಾಡ್ತಾ ಇದೆಯಲ್ಲ, ಆ ಕನ್ನಡಿಯ ಸ್ವಭಾವದಿಂದನ ಕನ್ನಡಿಯ ಮೂಲ ಸ್ವಭಾವ ಬಾಧೆಗೊಳಗಾಗುವುದಿಲ್ಲ. ತಿಳಿಲಿಲ್ಲ. ನೋಡ್ರಿ, ಕನ್ನಡಿ ಇದೆ. ಕನ್ನಡಿಯ ಸ್ವಭಾವ ಏನಿದೆ? ಕನ್ನಡಿಯ ಸ್ವಭಾವ ಏನಿದೆ? ಎದುರಿಗೆ ಯಾವ ವಸ್ತು ಇದೆಯೋ ಅದನ್ನು ಹೇಗಿದೆಯೋ ಹಾಗೆ ಪ್ರತಿಬಿಂಬಿತ ಮಾಡೋದು ಕನ್ನಡಿಯ ಸ್ವಭಾವ ಇದೆ. ಆ ಪ್ರತಿಬಿಂಬಿತ ಮಾಡುವ ಸ್ವಭಾವದ ಇನ್ನೊಂದು ಹೆಸರೇ ಸ್ವಚ್ಛತೆ ಇದೆ. ತಿಳಿತೇನ್ರಿ? ಕನ್ನಡಿಯ ಸ್ವಭಾವ ಏನಿದೆ? ಎದುರಿಗೆ ಯಾವ ವಸ್ತು ಬರ್ತಿದೆಯೋ ಅದನ್ನು ಹೇಗಿದೆಯೋ ಹಾಗೆಯೇ ಪ್ರತಿಬಿಂಬಿತ ಮಾಡುವುದು ಅದರ ಸ್ವಭಾವ ಇದೆ. ಕನ್ನಡಿಯ ಆ ಸ್ವಭಾವದ ಇನ್ನೊಂದು ಹೆಸರ ಸ್ವಚ್ಛತೆ ಇದೆ. ಹಾಗಾದ್ರೆ ಆ ಕನ್ನಡಿಯ ಎದುರಿಗೆ ಉರಿಯುತ್ತಿರುವಂಥ ಅಗ್ನಿ ಬರುವುದರಿಂದ ಆ ಕನ್ನಡಿ ಆ ಅಗ್ನಿಯನ್ನು ಹೇಗಿದೆಯೋ ಹಾಗೆ ಪ್ರತಿಫಲಿತ ಮಾಡಿದ್ದಾರೆ. ಅಗ್ನಿ ದೂರದಲ್ಲಿದೆ, ಅದು ಕನ್ನಡಿಗೆ ಏನೂ ಮಾಡುವುದಿಲ್ಲ. ಇದಂತೂ ಸ್ಪಷ್ಟ ವಿಷಯ ಇದೆ. ಲೋಕದ ಸಮಸ್ತ ಜನರುಗಳಿಗೆ ತಿಳಿಯುವಂಥ ವಿಷಯ ಇದೆ. ಆದರೆ ಇದಕ್ಕೆ ಸರ್ವಜ್ಞತೆಯ ಅವಶ್ಯಕತೆಯಲ್ಲಿ ಬೇಕಾಗಿದೆ. ಹಾಗಾದರೆ ಸರ್ವಜ್ಞತೆಯ ಅವಶ್ಯಕತೆ ಅಥವಾ ಸರ್ವಜ್ಞತೆಯ ವಿಶೇಷತೆ ಇದರೊಳಗೆ ಏನಿದೆ ಅಂತಂದ್ರೆ, ಅಗ್ನಿಯಿಂದಂತೂ ಕನ್ನಡಿಗೆ ಯಾವ ಬಾಧೆ ಇಲ್ಲ. ಆದ್ರೆ ಅದರೊಳಗೆ ಯಾವ ಅಗ್ನಿ ಕಾಣಿಸ್ತಾ ಇದೆಯಲ್ಲ, ಪ್ರತಿಫಲಿತ ಆಗ್ತಾ ಇದೆಯಲ್ಲ, ಅದರಿಂದ ಕೂಡ ಕನ್ನಡಿಯ ಸ್ವಚ್ಛತ್ವ ಸ್ವಭಾವಕ್ಕೆ ಬಾಧೆ ಇಲ್ಲ. ವಿಷಯ ಸೂಕ್ಷ್ಮ ಇದೆ ಅಂಥೇಳಿ ಹೇಳಿತು. ಅದರ ಸಲುವಾಗಿ ಮೊದಲು ಹೇಳಿತು, ಮೋಕ್ಷದ ಅತ್ಯಂತ ಸನಿಹಕ್ಕೆ ಹೋಗ್ತಾ ಇರುವಂಥ ಸಾಧಕನ, ಅರ್ಥಾತ್ ಯಾವ ಪರಿಣಾಮವನ್ನು ನಿರ್ಜರ ತತ್ವ ಅನ್ನಲಾಗುತ್ತದೆಯೋ ಅದರ ಚರ್ಚೆ ಇಲ್ಲಿ ನಡೆದಂತೆ ಕಾಣಿಸ್ತಿದೆ. ಯಾವುದು ಕಾಣಿಸ್ತಿದೆ? ಹಿಂದೆ ಹೇಳಿರುವ ಪ್ರಕಾರ ಭಾವಾರ್ಥ ಹೇಳಿ ಬಂದಿದ್ದಾರಲ್ಲ, ಅದು ಆ ಪದದ ಮಾತ್ರ ಭಾವಾರ್ಥ ಅಲ್ಲ. ಯಾವ ಪ್ರಕಾರ ಗಾತ್ ಟೀಕೆ ಬರೆಯುವಂಥವ್ರದ್ದು ಪಾತ್ರ ಬಹಳ ದೊಡ್ಡದಿದೆ ರೀ. ನಾವು ಆಳವಾಗಿ ನಮ್ಮ ಪ್ರಯೋಜನವನ್ನು ಸಾಧಿಸುವ ಮಹೋದ್ದೇಶದಿಂದ ನಾವು ಆಗಮದ ಅರ್ಥವನ್ನು ತಿಳ್ಕೊಳ್ಳುವ ಸಲುವಾಗಿ ಉದ್ಯಮ ಮಾಡುವುದಿಲ್ಲ. ಯಾವ ಪ್ರಕಾರ ಟೀಕಾಕಾರರ ಮುಂದೆ ಬರುವಂಥ ಶ್ಲೋಕಕ್ಕೆ ಸಂಬಂಧಿಸಿದ ಹಾಗೆ ಉತ್ಥಾನಿಕೆ ಬರೀತಾರೋ, ಆ ಉತ್ಥಾನಿಕೆಗಿಂತ ಮುಂಚೆ ಒಂದು ವೇಳೆ ಮೊದಲಿನ ಶ್ಲೋಕದ ಭಾವಾರ್ಥ ಬರೆದಿದ್ರು ಅಂತಂದ್ರೆ ಆ ಭಾವಾರ್ಥದೊಳಗೂ ಕೂಡ ಮುಂದಿನ ವಿಷಯ ಪ್ರಕಾಶಿತ ಆಗಿದೆ. ಹಾಗಾದರೆ ಇಲ್ಲಿ ಆ ಸ್ವ ಹೇಗಿದೆ ಅಂಥೇಳಿ ಹೇಳಿದ ನಂತರ
ಬೋಧವೇ ಅದರ ಶರೀರ ಇದೆ. ಬೋಧ ಅರ್ಥಾತ್ ತಿಳಿದುಕೊಳ್ಳುವುದು, ಬೋಧ ಅರ್ಥಾತ್ ತಿಳಿದು ಬರುವುದು, ಬೋಧ ಅರ್ಥಾತ್ ಜ್ಞೇಯ ವಸ್ತು ಜ್ಞೇಯ ರೂಪದಿಂದ ಸ್ಪಷ್ಟ ಹೊಳೆದರನೂ ಕೂಡ ಈ ಜ್ಞಾನದೊಳಗ ಆ ಜ್ಞೇಯ ವಸ್ತು ಪ್ರತ್ಯಕ್ಷ ಬಂದುಬಿಟ್ಟಿದೆ ಅನ್ನುವ ಹಾಗೆ ಸ್ಪಷ್ಟ. ಕನ್ನಡಿಯೊಳಗೆ ಅಗ್ನಿ ಇರುವ ಹಾಗೇನೆ ಇದೆಯಲ್ಲ ಸ್ಪಷ್ಟ. ಕನ್ನಡಿಯೊಳಗೆ ಅಗ್ನಿ ಹಾಗೆ ಕಾಣಿಸ್ತಾ ಇದೆ, ಕನ್ನಡಿಯಿಂದ ಭಿನ್ನ ಅಲ್ಲಿದೆ ಅಂತ ಹೇಳಿ ಕಾಣಿಸ್ತಾ ಇಲ್ಲ. ಅದನ್ನು ನೋಡುವ ಅವಶ್ಯಕತೆನೇ ಇಲ್ಲ. ಕನ್ನಡಿ ನೋಡಿದ್ರೆ ಅದರಲ್ಲೇನ ಅಗ್ನಿ ಇರುವ ಹಾಗೆ ಇದೆ. ಆದ್ರೆ ಆ ಅಗ್ನಿಯನ್ನ ಪ್ರತಿಬಿಂಬಿತ ಮಾಡುವ ಅಥವಾ ತೋರಿಸಿಕೊಡುವ ಯಾವ ಕನ್ನಡಿಯ ಸ್ವಭಾವ ಇದೆಯೋ ಆ ಸ್ವಭಾವಕ್ಕ ಆ ಅಗ್ನಿಯನ್ನು ತೋರಿಸಿಕೊಡುವುದರಿಂದ ಎದುರಿಗಿರುವಂಥ ಇನ್ನೊಂದು ಯಾವುದೋ ಸುಂದರ ವಸ್ತುವನ್ನ ಅಥವಾ ಕುರೂಪ ಮಲಿನ ವಸ್ತುವನ್ನ, ಮಲಿನತೆಯ ರಾಶಿ ಇದೆ ರೀ. ಆದರೆ ಅದನ್ನು ತೋರಿಸಿಕೊಡುವುದರೊಳಗೂ ಕೂಡ ಆ ಮಲಿನತೆಯಿಂದ ಸ್ವಚ್ಛತೆಗೆ ಯಾವ ಬಾಧೆ ಬರಲಿಲ್ಲ. ಮಲಿನತೆಯ ರಾಶಿ ಅಲ್ಲಿ ಇದೆ. ಆದರೆ ಮಲಿನತೆಯ ರಾಶಿಯನ್ನು ಪ್ರತಿಫಲಿತ ಮಾಡುವಂಥ ಯಾವ ಈ ಕನ್ನಡಿಯ ಸ್ವಭಾವ ಇದೆಯಲ್ಲ, ಈ ಸ್ವಭಾವಕ್ಕೆ ಪ್ರತ್ಯಕ್ಷ ಮಲಿನತೆಯನ್ನು ಪ್ರತಿಫಲಿತ ಮಾಡುವ ಸಮಯದೊಳಗೂ ಕೂಡ ಯಾವ ಬಾಧೆ ಬರಲಿಲ್ಲ. ಅಂಥೇಳಿನ ಆ ವಸ್ತು ಹೋಗಿ ಇನ್ನೊಂದು ವಸ್ತು ಬಂದ ನಂತರ ಮತ್ತು ಆ ಕನ್ನಡಿ ಆ ಇನ್ನೊಂದು ವಸ್ತುವನ್ನು ಕೂಡ ಹೇಗೆ ಇದೆಯೋ ಹಾಗೆಯೇ ಪ್ರತಿಫಲಿತ ಮಾಡ್ತೀವಿ. ಏನು ಹೇಳಿತು, ಏನು ಹೇಳ್ತಾ ಇದೆ ಇದರಲ್ಲಿ, ವಿಷಯ ಏನಿದೆ? ಕನ್ನಡಿ ಯಾವುದೇ ವಸ್ತುವನ್ನು ಪ್ರತಿಫಲಿತ ಮಾಡಿದರನೂ ಕೂಡ ಕನ್ನಡಿಯ ಸ್ವಚ್ಛ ಸ್ವಭಾವಕ್ಕೆ, ಪ್ರತಿಫಲನ ಸ್ವಭಾವಕ್ಕೆ ಯಾವುದೇ ಪ್ರಕಾರದ ಕ್ಷತಿ ಬರುವುದಿಲ್ಲ, ಹಾನಿಯಾಗುವುದಿಲ್ಲ. ಅದೇ ಪ್ರಕಾರ ತಿಳಿಯುವ ಯಾವ ಸ್ವಭಾವ ಇದೆಯೋ ಸ್ವ ಅರ್ಥಾತ್ ತನ್ನದು, ಆ ತಿಳಿಯುವ ಸ್ವಭಾವದೊಳಗೆ ಉಪಸರ್ಗ ಪರೀಶಗಳ ಕಂಡು ಬಂದ್ರೂ ಕೂಡ ಅತೀಂದ್ರಿಯ ಆನಂದದ ಆ ನೆಲೆಯಾಗಿರುವಂಥ ಯಾವ ಬೋಧ ಸ್ವಭಾವ ಇದೆ, ಜ್ಞಾನ ಸ್ವಭಾವ ಇದೆ, ಅದಕ್ಕೆ ಆ ಉಪಸರ್ಗ ತಿಳಿದು ಬರುವುದರಿಂದ, ಆ ಪರೀಶಃ ತಿಳಿದು ಬರುವುದರಿಂದ ಆ ಯಾವ ಅತೀಂದ್ರಿಯ ನಿಧಿ ಇದೆಯಲ್ಲ ಜ್ಞಾನದ ಜೊತೆಗೆ ಅಭೇದವಾಗಿ ಅದಕ್ಕೆ ಯಾವ ಬಾಧೆ ಬರುತ್ತಿಲ್ಲ. ಇಲ್ಲಿ ಜ್ಞಾನದ ಸ್ವಭಾವ, ಜ್ಞಾನವೇ ಶರೀರ ಅಂಥೇಳಿ ಹೇಳಿದರಲ್ಲ, ಒಂದು ಮಾತು ಇದರಲ್ಲಿ ಇದೆ. ಆ ಜ್ಞಾನ ಯಾವಾಗೂ ಸುಖದ ಸಾಗರ 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 ಸದೃಶ್ಯ ಇದೆ. ಯಾವ ವಸ್ತುವನ್ನು ತಿಳಿಯುವುದರೊಳಗ ಆ ಸುಖಕ್ಕೆ ಬಾಧೆ ಬರ್ತಿದೆಯೋ ಆ ತಿಳಿಯುವಿಕೆನೇ ಅಲ್ರಿ. ಯಾವ ವಸ್ತುವನ್ನ, ಯಾವ ಪ್ರಮೇಯವನ್ನ, ಯಾವ ಜ್ಞೇಯವನ್ನ ತಿಳಿಯುವ ಸಮಯದೊಳಗ ಅದರ ನಿರಾಕುಲತೆಗೆ ಬಾಧೆ ಬಂತು ಅಂತಂದ್ರೆ ಅದು ತಿಳಿಯುವಿಕೆನೇ ಅಲ್ಲ. ಹಾಗಾದ್ರೆ ಆ ತಿಳಿಯುವಿಕೆ, ಆ ಬೋಧ, ಆ ಜ್ಞಾನ ಎಷ್ಟು ಉಚ್ಚ ಕೊಟ್ಟಿದೆ. ನಮಗೆ ಆಗಮದ ಜ್ಞಾನದಲ್ಲಿ ಕೂಡ ಆಕುಲತೆ ಇದೆ. ಶರೀರಕ್ಕೆ ಸಂಬಂಧಿಸಿದ ಅನಾದಿಕಾಲೀನ ವಿಪರೀತ ಮನ್ನನೆಯ ಆಧಾರದ ಮೇಲೆ ಯಾವ ಜ್ಞಾನ ಆಗ್ತಿದೆ ಅದರಲ್ಲೇ ಕೂಡ ಆಕುಲತೆನೇ ಇದೆ. ಹಾಗಾದರೆ ಇಲ್ಲಿ ಬೋಧ ವಪುಷ ಅಂಥೇಳಿ ಹೇಳಿದರಲ್ಲ, ಶರೀರ ಬೋಧವೇ ಅದರ ಶರೀರ ಇದೆ, ಜ್ಞಾನಗುಣವೇ ಅದರ ಶರೀರ ಇದೆ ಅಂಥೇಳಿ ಹೇಳಬೇಕಾದ್ರೆ ಅಲ್ಲಿ ಯಾವುದೇ ವಸ್ತು ತಿಳಿದು ಬಂದ್ರೂ ಅದರ ಸಲುವಾಗಿ ಹೇಳಿದರೆ ಶತ್ರು ಇರಲಿ, ಮಿತ್ರ ಇರಲಿ, ಅನುಕೂಲ ಇರಲಿ, ಅರ್ಘಾವತರಣ ಇರಲಿ, ಅಸಿಪ್ರಹರಣ ಇರಲಿ, ಹೇಳಿದ್ರಲ್ಲ ತದ್ವಿರುದ್ಧ ಮಾತುಗಳನ್ನು ಹೇಳಿದ್ರಲ್ಲ, ಅದರ ತಾತ್ಪರ್ಯ ಇಷ್ಟ ಇದೆ.
ಆ ಅಸಿ ಪ್ರಹರಣ, ಅರ್ಘಾವತರಣ, ಶತ್ರುತ್ವ, ಮಿತ್ರತ್ವ, ನಿಂದೆ, ಪ್ರಶಂಸೆ ಯಾವುದೂ ಆಯಾ ರೂಪದಿಂದ ಹೇಗಿದೆ ಹಾಗೆ ತಿಳಿದು ಬಂದ್ರೂ ಕೂಡ ಜ್ಞಾನಕ್ಕೆ ಬಾಧೆಯಿಲ್ಲ, ಅರ್ಥಾತ್ ನಿರಾಕುಲ ಶಾಂತಿಗೆ ಯಾವುದೇ ಪ್ರಕಾರದ ಹಾನಿಯಿಲ್ಲ. ನಿರಾಕುಲ ಶಾಂತಿಯ ಅನುಭವ ಮಾಡ್ತಾ 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 ಪೂರ್ಣ ನಿರಾಕುಲತೆ ಆಗುತ್ತದೆ. ಪರವನ್ನು ತಿಳಿತಾ, ಪರವನ್ನು ಪರರೂಪದಿಂದ ಕೂಡ ತಿಳಿತಾ, ಹಿಂದೊಂದು ಸಲ ಈಗೊಂದು 15 ದಿವಸದ ಪೂರ್ವದೊಳಗಿರ್ಬೋದು, ಪರ ತಿಳಿದು ಬಂದ್ರೂ ಕೂಡ ಸ್ವಭಾವಕ್ಕೆ ಬಾಧೆ ಆಗುವುದಿಲ್ಲ, ಅರ್ಥಾತ್ ಪರವನ್ನು ತಿಳಿಯುವುದರೊಳಗೆ ಜ್ಞಾನಶಕ್ತಿಯ ವಿನಿಯೋಗನ ಆಗುವುದಿಲ್ಲ. ಪರಪದಾರ್ಥ ಜ್ಞೇಯ ರೂಪದಿಂದ ಕೂಡ ಪ್ರವೇಶ ಮಾಡುವುದಿಲ್ಲ ಅಂಥೇಳಿ ಹೇಳ್ತಲ್ಲ. ಪ್ರವೇಶ ಮಾಡುವುದಿಲ್ಲ ಇದರ ತಾತ್ಪರ್ಯ ಪರಪದಾರ್ಥ ಜ್ಞೇಯ ರೂಪದಿಂದ ಹೊಳೆದರನು ಕೂಡ ಸ್ವಪದಾರ್ಥದ ನಿರಾಕುಲ ಶಾಂತಿಗೆ ಭಂಗ ಬರುವುದಿಲ್ಲ. ಇದರ ಅರ್ಥನ ಪರ ಅಲ್ಲಿ ಜ್ಞೇಯ ರೂಪದಿಂದ ಕೂಡ ಹೊಳೆಯೋದಿಲ್ಲ ಅಂಥೇಳಿ ಹೇಳಿದರೆ ಯಾವ ತಪ್ಪ ಆಗುವುದಿಲ್ಲ. ಪರ ತಿಳಿದು ಬಂದ ನಂತರ ಅದೇ ನೋಡ್ರಿ, ವಿಚಾರ ಮಾಡ್ರಿ, ನಾವು ಯಾವುದೋ ಒಂದು ಮಿಷ್ಟ ಅಭೀಷ್ಟ ವ್ಯಂಜನದ ಸೇವನೆ ಮಾಡ್ತಾ ಇದ್ದೇವೆ. ಆ ವೇಳೆದೊಳಗ ಬೆಲ್ಲ ಆಗ್ತಿದೆ, ಕಾಲಿಂಗ್ ಬೆಲ್ಲ ಆಗ್ತಿದೆ. ಆದ ನಂತರ ಅದರ ಅನುಭವದೊಳಗೆ ಆ ಬೆಲ್ಲಾದದ ಜ್ಞಾನ ಐತಲ್ಲ, ಕರೆಗಂಟೆ ಬಾರಿಸಿದ್ದ ಜ್ಞಾನ ಐತಲ್ಲ, ಅಷ್ಟು ಜ್ಞಾನ ಅದರ ಕಡೆಗೆ ಕಾರ್ಯ, ಆ ಕರೆಗಂಟೆ ಕಡೆಗೆ ಕಾರ್ಯ ಮಾಡಿದ ನಂತರ ಇಲ್ಲಿ ಆ ವ್ಯಂಜನದ ಸ್ವಾದದೊಳಗೆ ವ್ಯತ್ಯಯ ಬಂತು ಅಥವಾ ಇಲ್ರಿ? ಬಂತು ಅಥವಾ ಇಲ್ರಿ? ಆಮೇಲೆ ಮತ್ತೆ ನಾವು ಎದ್ದು ಬಾಗಿಲು ತೆಗಿಲಿಕ್ಕೆ ಹೋಗಲಿಲ್ಲ, ಯಾರೋ ತೆಗೆದ, ಅದರ ಉಪಯೋಗ ಎಲ್ಲ ಅಲ್ಲೇ. ಅಂದರೆ ಇಲ್ಲಿ ನಡೆದಿದೆ ಈ ಕಾರ್ಯದ ರಸ ಬರ್ತಾ ಇಲ್ಲ, ಬರ್ತಿದೆ ಇಲ್ಲ. ಟಿವಿ ನೋಡ್ತಾ ಇರ್ತೇವೆ, ಪಕ್ಕದ ಮನೆಯಲ್ಲಿ ಏನೋ ಸದ್ದು ಕೇಳಿ ಬರ್ತಿದೆ, ಉಪಯೋಗ ಆ ಕಡೆ ಎಷ್ಟು ಅಂಶದಿಂದ ಹೋಯ್ತಲ್ಲ, ಅರ್ಥಾತ್ ಪರವನ್ನು ತಿಳಿತಲ್ಲ, ಅರ್ಥಾತ್ ಪರ ಈ ಜ್ಞಾನದ ಜ್ಞೇಯ ಆಯ್ತಲ್ಲ, ಅಲ್ಲಿ ಆ ಚಕ್ಷು ಇಂದ್ರಿಯದ ವಿಷಯದ ಆನಂದದೊಳಗೆ ವ್ಯತ್ಯಯ ಬಂತ. ಏನು ತಿಳಿತಾ ಇದೆ ಇದರಲ್ಲಿ? ಹೀಗೆ ಅಲ್ಲಿ ಅತೀಂದ್ರಿಯ ಆನಂದಮಯನಾದಂಥ ಆತ್ಮಸ್ವಭಾವವನ್ನು ಮುಖ್ಯವಾಗಿಟ್ಕೊಂಡ, ಅರ್ಥಾತ್ ಶುದ್ಧ ಸ್ವಭಾವದ ಅನುಭವ ಮಾಡ್ತಾ ಇರುವಂಥ ಸಮ್ಯಕ್ ದೃಷ್ಟಿ ಜೀವನಿಗೆ ಅಥವಾ ಶುದ್ಧೋಪಯೋಗದ ಸಾಧನೆಯಲ್ಲಿ ರತ ಇರುವಂಥ ದಿಗಂಬರ ಮಹಾಮುನಿ ವೀತರಾಗಿ ಮುನಿ ಭಗವಂತನಿಗೆ ಪರೀಶಃ ಉಪಸರ್ಗಗಳ ಬಂದ್ರೂ ಅವುಗಳದ್ದು ಹೇಗಿದೆ ಹಾಗೆ ಜ್ಞಾನ ಆಗಿದೆ ಅಂಥೇಳಿ ಹೇಳಿದ್ರೂ ನಿಜವಾಗಿಯೇ ಆಗಿದೆ ಅಂಥೇಳಿ ಹೇಳಿದ್ರೂ ಅವರ ಅತೀಂದ್ರಿಯ ಆನಂದವನ್ನು ಗರ್ಭದೊಳಗೆ ಧಾರಣ ಮಾಡಿರುವಂಥ ಆ ಪರಜ್ಞೇಯವನ್ನು ತಿಳಿಯುವ ಜ್ಞಾನದೊಳಗ ಯಾವುದೇ ಪ್ರಕಾರದ ಬಾಧೆ ಆಗಿಲ್ಲ. ಈಗಿಲ್ಲಿ ಇಂದ್ರಿಯಕ್ಕೆ ಸಂಬಂಧಿಸಿದ ಹಾಗೆ ರಸನೇಂದ್ರಿಯ ಮತ್ತು ಚಕ್ಷು ಇಂದ್ರಿಯ ಎರಡರದ್ದು ದೃಷ್ಟಾಂತ ಹೇಳಿದ್ರೆ ಅದಂತೂ ಪರ ಇದೆ, ಇರಲಿ. ಅದರ ಜ್ಞಾನ ಯಾವುದಕ್ಕಂತವರು ಜ್ಞಾನ ಅರ್ಥಾತ್ ಬೋಧ ವಪುಷ ಅಂಥೇಳಿ ಏನು ಹೇಳಿದರು. ಆ ಬೋಧ ಶಬ್ದದ ಅರ್ಥ ಏನಿದೆ? ತಿಳಿಯುವುದು, ತಿಳಿದು ಬರುವುದು. ಅರೆ, ಇದು ತಿಳಿತಾ ಇದೆ, ಅದು ತಿಳಿದು ಬರ್ತಾ ಇದೆ, ಹೌದೇನಿಲ್ರಿ? ಜ್ಞಾನ ತಿಳಿತಾ ಇದೆ, ವಿಷಯ ತಿಳಿದು ಬರ್ತಾ ಇದೆ. ವಿಷಯ ಯಾವುದಿದೆ? ಸ್ವ ಮತ್ತು ಪರ ಎರಡೂ ಇದೆ. ದುರ್ಬಲತಾವಶಾತ್ ಪರ ನಡು ಬರ್ತಾ ಇದೆ ಸಾಧಕ ದಶೆಯೊಳಗೆ. ಆದರೆ ಬಂದ್ರೂ ಕೂಡ ಈ ತಿಳಿಯುವ ಸ್ವಭಾವ ಏನಿದೆಯಲ್ಲ, ಇದರೊಳಗೇನು ಅಂತರ್ಗರ್ಭ್ಯತೆ ಇದೆಯಲ್ಲ, ಸ್ವಭಾವದೊಳಗೆ ಏನ ನಿರಾಕುಲ ಆನಂದ, ನಿರಾಕುಲ ಸುಖ, ಶಾಂತಿ,
ಅದಕ್ಕೆ ಅದನ್ನು ತಿಳಿಯೋದ್ರಿಂದ ಬಾಧೆ ಬರ್ತಾ ಇಲ್ಲ. ಹಾಗಾದ್ರೆ ಅದನ್ನು ತಿಳಿತಾ ಇದೆ ಅನ್ನೋದು ಸತ್ಯ ಇದೆಯೋ ಅಸತ್ಯ ಇದೆ? ತಿಳಿತಾ ಇದೆ ಅನ್ನೋದು 100% ಸತ್ಯ ಇದೆ. ಯಾಕೆ ಅಂತಂದ್ರೆ ತಿಳಿಯೋದು ಅದರದೇ ಹೆಸರಿದೆ. ಯಾವುದರದ ಏನು ತಿಳಿದ್ರೂ ಕೂಡ ತಿಳಿಯುವ ಸ್ವಭಾವದೊಳಗ ಯಾವ ನಿರಾಕುಲತೆ ಇದೆ ಅದಕ್ಕೆ ಬಾಧೆ ಭಂಗ ಬಾರದೇ ಇರದೆ ಅರ್ಥಾತ್ ಬಾರದೇ ಇರುವುದು, ಬಾರದೇ ಇರುವ ರೂಪದಿಂದ ತಿಳಿಯುವುದು. ಬಾಧೆ ಬಂತು ಅಂತಂದ್ರೆ ಅದಕ್ಕೆ ತಿಳಿಯುವುದೇ ಅನ್ನೋದಿಲ್ಲ. ಇಲ್ಲಿ ಯಾವ ಬೋಧ ವಪುಷ ಅರೇ ಜ್ಞಾನ ಶರೀರಿ ಅಂಥೇಳಿ ಹೇಳಿದ್ರಲ್ಲ ದೌಲತರಾಮರ, ಜ್ಞಾನ ಶರೀರಿ ಶುದ್ಧ ಮಹಂತ ತ್ರಿವಿಧ ಕರ್ಮ ಮಲ ವರ್ಜಿತ. 3 ಪ್ರಕಾರದ ಕರ್ಮ ಮಲ. ಅದಕ್ಕೆ ಪ್ರಾರಂಭದೊಳಗೆ ತಾನಾಗೇನ ಬಂತು, ದೇಹ ಮೊದಲಾದ ಕರ್ಮ, ಜ್ಞಾನಾವರಣಾದಿ ಕರ್ಮ, ರಾಗಾದಿ ಭಾವಕರ್ಮ ಯಾವುದೇ ತಿಳಿದು ಬಂದ್ರೂ ಕೂಡ ಆ ತಿಳಿಯುವ ಸ್ವಭಾವದೊಳಗೆ ಯಾವ ನಿರಾಕುಲತೆ ಇದೆಯೋ ಆ ನಿರಾಕುಲತೆಗೆ ಸ್ವಲ್ಪ ಕೂಡ ಬಾಧೆ ಪರರೂಪದಿಂದ ತಿಳಿಯೋದು ಸುದ್ದ ಅತೀಂದ್ರಿಯ ಆನಂದಕ್ಕೆ ಬಾಧಾ ಬಂತು. ಪರವನ್ನ ಪರರೂಪದಿಂದ ತಿಳಿಯೋದು ಕೂಡ ಅತೀಂದ್ರಿಯ ಆನಂದಕ್ಕೆ ಬಾಧಾ ಅಂಥೇಳಿ ನಮಗೆ ತಿಳಿಸಿಕೊಡುವ ಪದ್ಧತಿ ಇದೆ. ಯಾಕೆ ಅಂತಂದ್ರೆ ನಮಗೆ ಹಾಗೆ ರೂಢಿ ಇದೆಯಲ್ಲ, ಪರವನ್ನು ತಿಳಿತಾ ಹೋದೆವು. ಎಲ್ಲಿ ನಮ್ಮದು ರುಚಿ ಪರದ ಕಡೆಗೆ ಹೋಗ್ತಿದೆ ಅಲ್ಲಿ ನಮ್ಮದ ಶಾಂತಿಗೆ ಭಂಗ ಬರ್ತಿದೆ. ಅದು ತಿಳಿಸಿಕೊಡುವ ಪದ್ಧತಿ ಇದೆ. ಆದ್ರೆ ಆ ಜ್ಞಾನದ ಸ್ವರೂಪನೇ ಹೀಗಿದೆ ರೇ. ಹೇಗಿದೆ? 3 ಲೋಕೆಲ್ಲವೂ 3 ಕಾಲ ಸಹಿತ ಸ್ಪಷ್ಟವಾಗಿ ತಿಳಿದು ಬಂದ್ರೂ ಕೂಡ ಇಲ್ಲಿ ತಿಳಿಯುವ ಸ್ವಭಾವದೊಳಗೆ ಸ್ವಲ್ಪ ಕೂಡ ಆಕುಲತೆಯ ರೂಪದ ವಿಷ ತಲೆದೋರುವುದಿಲ್ಲ. ಅದಕ್ಕೆ ಈ ಜ್ಞಾನದ ಸ್ವಭಾವ, ನನ್ನ ಜ್ಞಾನದ ಸ್ವಭಾವ, ನನ್ನ ಆತ್ಮನ ಜ್ಞಾನ ಎಂಥದ್ದಿದೆ ಅನ್ನೋದ ನನಗೆ ಯಾವಾಗ ತಿಳಿದು ಬರ್ತಿದೆಯೋ ಆವಾಗ ನನ್ನ ವಿಪರೀತ ಮನ್ನಣೆ ನಷ್ಟ ಆಗಿ ಹೋಗಿರ್ತಿದೆ. ವಿಪರೀತ ಮನ್ನಣೆ ಅರ್ಥಾತ್ ಮಿಥ್ಯಾತ್ವದ ಸದ್ಭಾವದೊಳಗ ನನ್ನ ಜ್ಞಾನ ಸ್ವಭಾವ ಎಂಥದ್ದಿದೆ ಇದು ತಿಳಿಯೋದು ಸಾಧ್ಯ ಇಲ್ಲ. ಯಾವಾಗ ನನ್ನ ಜ್ಞಾನ ಸ್ವಭಾವ, ನನ್ನ ಸ್ವಭಾವ ಹೇಗಿದೆ ಸ್ವವು ಅಂಥೇಳಿ ಹೇಳಿದ್ರು. ಸ್ವ ಹೇಗಿದೆ ಅರ್ಥಾತ್ ನಾನು ಹೇಗಿದ್ದೇನೆ, ನನ್ನದು ಅಂಥೇಳಿ ಯಾವುದರೊಳಗೆ ಅವರು ಸ್ಥಾಪನೆ ಮಾಡಿ ನಿರಂತರ ಶುದ್ಧ ಸ್ವಭಾವದ ಅನುಭವ ಮಾಡ್ತಾ ಇದ್ದಾರೋ ಆ ಸ್ವ ಹೇಗಿದೆ? ಬೋಧ ವಪುಷ, ಅಬಾಧ್ಯ ಬೋಧ ವಪುಷ. ಯಾವುದೇ ಪ್ರಕಾರದ ಜ್ಞಾನ, ಜ್ಞಾನದೊಳಗೆ ಬಂದ್ರೂ ಕೂಡ ಅದಕ್ಕೆ ಆ ಜ್ಞೇಯವನ್ನು ತಿಳಿಯುವ ಯಾವ ತನ್ನ ಸಾಮರ್ಥ್ಯ ಇದೆಯೋ ಆ ಸಾಮರ್ಥ್ಯ ಬಾಧೆಗೊಳಗಾಗುವುದಿಲ್ಲ. ಇಲ್ಲಿ ನಮಗೆ ಮಿಥ್ಯಾತ್ವ ಅವಸ್ಥೆಯೊಳಗ ಶಾದ್ವಾದ ಪದ್ಧತಿಯನ್ನು ನಾವು ಅದನ್ನು ಅವಲಂಬನೆ ಮಾಡಿ ತಿಳ್ಕೊಂಡ್ರೆ ಪರವನ್ನು ತಿಳಿಯೋದ್ರೊಳಗೂ ಕೂಡ ಜೀವನಿಗೆ ಶಾಂತಿಯ ಭಂಗ ಆಗ್ತಿದೆ ಅನ್ನೋದ ಇದು ಶಾದ್ವಾದದ ಅವಲಂಬನೆ ಮಾಡಿ ನಮ್ಮಂಥ ಅಜ್ಞಾನಿಗಳಿಗೆ ತಿಳಿಸಿಕೊಡುವಂಥ ರೀತಿ ಇದೆ. ಪರದಲ್ಲಿ ನೀನೇನು ಮಾಡೋ ಸಾಧ್ಯ ಇಲ್ಲ, ಬರೀ ತಿಳಿಯುವುದೇ ನಿನ್ನ ಸ್ವಭಾವ ಇದೆ. ಇಷ್ಟು ಒಂದು ವಾಕ್ಯ ಬಂತು, ಅದು ಒಂದು ಭೂಮಿಕೆ. ಅದರ ನಂತರ ಹಾಗಾದ್ರೆ ನಾ ಪರವನ್ನು ತಿಳಿತಾ ಇದ್ದೇನೆ, ಅಲ್ಲೇನಾಯಿತು, ಇಲ್ಲೇನಾಯಿತು, ಇವ್ರು ಯಾರ, ಯಾವಾಗ ಅವ್ರು ಬಂದರು, ಇವೆಲ್ಲ ತಿಳಿತೇನೆ ನಾನು. ಆದ್ರೆ ಆ ಪರವನ್ನು ತಿಳಿಯೋದ್ರೊಳಗೆ ನಿನ್ನ ಶಾಂತಿ, ನಿನ್ನ ನಿರಾಕುಲತೆಗೆ ಭಂಗ ಬರ್ತಿದೆ ನೋಡಪ್ಪ. ನಿನಗೆ ಪರವನ್ನು ತಿಳಿಯುವ ಅವಶ್ಯಕತೆ ಏನಿದೆ? ತಿಳಿಯುವ ಸ್ವಭಾವವನ್ನು ನಾನು ಅಂಥೇಳಿ ನಂಬಿದ್ರೆ ಸಾಕು. ಇದು 2ನೇ ಭೂಮಿಕೆ. ಪರವನ್ನು ತಿಳಿಯೋದ್ರೊಳಗೆ ಸುಖ ಇದೆ ಏನ್ರಿ?
ಪರವನ್ನು ತಿಳಿಯುವುದರೊಳಗೆ ನಿಜವಾದ ನಿರಾಕುಲತೆಗೆ ಬಾಧೆ ಬರ್ತಿದೆ ಏನಿಲ್ರಿ, ಬಂದೇ ಬರ್ತಿದೆ. ಆದರೆ ಯಾವಾಗ ಇಲ್ಲಿ ಯಾವುದೇ ರೂಪದಿಂದ ಹೇಳಿದ್ರೂ ಕೂಡ ನಮಗೆ ತಿಳಿಯುವ ಸ್ವಭಾವದ ಪರಿಚಯ ಆಗೋದು ಕಠಿಣ. ಯಾವಾಗ ನಮಗೆ ತಿಳಿಯುವ ಸ್ವಭಾವದೊಳಗ ಪ್ರತ್ಯಕ್ಷ ನನ್ನತನದ ಸ್ವೀಕಾರ ಆಗಿ ಹೋಗ್ತಿದೆಯೋ ಆಗ ಆ ತಿಳಿಯುವ 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 ಯಾವ ಕಾರ್ಯ ಇದೆಯೋ ಅದರಲ್ಲಿ ಯಾವುದೆಲ್ಲ ತಿಳಿದು ಬಂದ್ರೂ ಕೂಡ ಆ ತಿಳಿಯುವ ಸ್ವಭಾವದೊಳಗೆ ತಿಳಿಯುವ ಕಾರ್ಯ ಮಾಡುವ ಸಮಯದಲ್ಲಿ ಕೂಡ ಯಾವ ನಿರಾಕುಲತೆ ಇದೆ ಆ ನಿರಾಕುಲತೆಗೆ ಅಲ್ಲಿ ಭಂಗ ಬರುತ್ತದೆ. ಎಲ್ಲಿ ಒಂದು ಸಲ ಪ್ರತ್ಯಕ್ಷ ಆ ಶುದ್ಧ ಸ್ವಭಾವದ ಅರೆ ಶುದ್ಧ ಚಿದ್ರೂಪ ಚಿದ್ರೂಪ ಜ್ಞಾನದರ್ಶನ ರೂಪ ನನ್ನದ ಪ್ರಗಟ ಇದೆ ಜ್ಞಾನದರ್ಶನ ರೂಪ. ಆ ಜ್ಞಾನದರ್ಶನ ರೂಪ ಏನು ಪ್ರಗಟ ಇದೆ ಅದರೊಳಗೆ ಪ್ರತ್ಯಕ್ಷ ರೂಪದಿಂದ ನಾನೆನ್ನುವ ಸ್ವೀಕೃತಿ ಯಾವಾಗ ಈ ಜೀವನಿಗೆ ಅಪೂರ್ವವಾಗಿ ಆಗ್ತಿದೆಯೋ ಆ ಸಮಯದಿಂದ ಅವನ ಜ್ಞಾನದೊಳಗೆ ಸ್ವಾಭಾವಿಕವಾಗಿ ಯಾವ ಸ್ವಭಾವ ಇದೆಯೋ ಸ್ವಪರ ಪ್ರಕಾಶಕ ಅದು ಪ್ರಕಟ ಆಗ್ತಿದೆ. ಆ ಸ್ವಪರ ಪ್ರಕಾಶಕ ಸ್ವಭಾವ ತನ್ನ ಪ್ರತ್ಯಕ್ಷ ಅನುಭೂತಿಯ ಸಮಯದಿಂದ ಪ್ರಗಟ ಆಗ್ತಿದೆಯಲ್ಲ ಅಲ್ಲಿ ಮಹತ್ವನ ಹೀಗಿದೆ. ಆ ಯಾವ ಪ್ರತ್ಯಕ್ಷ ತನ್ನ ಸ್ವಭಾವದ ಅನುಭವ ಆಗಿದೆಯಲ್ಲ ಆ ಅನುಭವದ ರಸ ಎಷ್ಟು ಇರ್ತಿದೆ ಆ ಅನುಭವದ ಮಹಿಮೆ ಎಷ್ಟು ಇರ್ತಿದೆ ಅಲ್ಲಿ ಮುಂದೆ ಪ್ರತಿ ಸಮಯಕ್ಕೆ ಜ್ಞಾನ ಪರವನ್ನು ಅದರದರ ಯೋಗ್ಯತೆಗೆ ಅನುಸಾರವಾಗಿ ಜ್ಞಾನದ ಪರ್ಯಾಯ ತಿಳಿದರನೂ ಕೂಡ ಆ ಸುಖದೊಳಗ ಆ ಸ್ವದೊಳಗ ಭಂಗ ಬರುತ್ತದೆ. ಇಲ್ಲಿ ನಮ್ಮ ಅಜ್ಞಾನ ದಶೆಯೊಳಗೆ ಮಿಥ್ಯಾತ್ವ ದಶೆಯೊಳಗೆ ನಾವು ಏನು ತಿಳಿದ್ರೂ ಕೂಡ ನಮ್ಮ ನಿರಾಕುಲತೆಗೆ ಭಂಗನ ಇದೆ. ಆಗಮದಲ್ಲಿ ಹೇಗೆ ಹೇಳಿದಾರೋ ಹಾಗೆ ಪರಿಭಾಷೆಗಳನ್ನು ನಾವು ವಿಕಲ್ಪದೊಳಗೆ ಧಾರಣ ಮಾಡಿದ್ರೂ ಕೂಡ ಆ ವಿಕಲ್ಪಾತ್ಮಕ ಜ್ಞಾನಕ್ಕೆ ನಿರಾಕುಲತೆ ಇಲ್ಲವೇ ಇಲ್ಲ. ಅದಕ್ಕೆ ಹೇಳಿತು ಆ ಅರೂಪಿ ಆ ತಿಳಿಯುವ ಸ್ವಭಾವ ಆ ಸ್ವಭಾವದೊಳಗಿರುವಂಥ ನಿರಾಕುಲ ಶಾಂತಿ ಆ ನಿರಾಕುಲ ಶಾಂತಿಯ ಆಸ್ವಾದ ಬರ್ತಾ ಬರ್ತಾ ಆ ಆಸ್ವಾದಕ್ಕೆ ಯಾವುದೇ ಪ್ರಕಾರದ ವ್ಯತ್ಯಯ ಬಾರದ್ದನ ಮೂರು ಲೋಕೆಲ್ಲ ತಿಳಿದು ಬರುವಂಥ ಆ ಯಾವ ಪರಪ್ರಕಾಶಕ ಶಕ್ತಿ ಇದೆಯೋ ಜ್ಞಾನದ ಅದನ್ನು ತಿಳಿಬೇಕಾದ್ರೆ ನಮ್ಮದು ಮಿಥ್ಯಾತ್ವದ ಅಭಾವ ಆಗೋದು ಅವಶ್ಯಕ. ಇದನ್ನು ಬಿಟ್ಟ ಬೇರೆ ಏನು ಉಪಾಯ ಇಲ್ಲ ಆ ಜ್ಞಾನದ ಸ್ವರೂಪವನ್ನು ತಿಳಿಯುವ ಸಲುವಾಗಿ. ಯಾವಾಗ ಜ್ಞಾನದೊಳಗ ಜ್ಞಾನವೇ ಶರೀರ ಇರುವಂಥ ಜ್ಞಾನವೇ ಸರ್ವಸ್ವ ಇರುವಂಥ ಜ್ಞಾನವನ್ನು ಹೊರತುಪಡಿಸಿ ಇನ್ನಾವುದರದ್ದು ಅಂಶ ಅದರಲ್ಲಿ ಇಲ್ಲದೆ ಇರುವಂಥ ಆತ್ಮ ಅಭೇದ ರೂಪದಿಂದ ಪ್ರತ್ಯಕ್ಷ ಅನುಭವದಲ್ಲಿ ಬರ್ತಾನೋ ಆ ಸಮಯದಿಂದ ಅವನ ಜ್ಞಾನದೊಂದು ವಿಲಕ್ಷಣ ಸ್ವಭಾವ ಪ್ರಕಟ ಆಗ್ತಿದೆ. ಆ ಸ್ವಭಾವದೊಳಗ ಯಾವುದೇ ಜ್ಞಾತ ಆದರೂ ಕೂಡ ಅವನಿಗೆ ಅದರಿಂದ ಯಾವ ಪ್ರಕಾರದ ವ್ಯತ್ಯಾಸ ಆಗುವುದಿಲ್ಲ. ಅವನ ಜೀವನದೊಳಗೆ ಅವನ ಶುದ್ಧ ಸ್ವರೂಪದ ಅನುಭವದೊಳಗೆ ಅವನ ಮೋಕ್ಷ ಮಾರ್ಗದೊಳಗೆ ಅವನ ಸಂವರ ನಿರ್ಜರೆಯೊಳಗೆ ಯಾವುದೇ ಪ್ರಕಾರದ ವ್ಯತ್ಯಾಸ ಬಂಧ ಆದ್ರೂ ಆಗೋದಿಲ್ಲ. ಬಂಧ ರೂಪದ ಭಾವ ಇದೆ, ಬಂಧದ ಕಾರಣವಿರುವಂಥ ಸಂಯೋಗಗಳಿದ್ದಾವೆ, ಪ್ರತ್ಯಕ್ಷ ಬಂಧ ಆಗ್ತಿದೆ. ಆದರೂ ಕೂಡ ಅವನ ಮೋಕ್ಷ ಮಾರ್ಗದೊಳಗೆ ಅವನ ಶುದ್ಧ ಸ್ವರೂಪದ ಅನುಭವದೊಳಗೆ ಅವನಿಗೆ ಸ್ವರೂಪದ ಕುರಿತಾಗಿ ಯಾವ ದೃಢವಾದ ನಿರ್ಣಯ ಆಗಿದೆಯೋ ಅದರೊಳಗೆ ಯಾವ ವ್ಯತ್ಯಾಸನೂ ಜ್ಞಾನದ ಮಹಿಮೆ ಬಹಳ ಅಲೌಕಿಕ. ಅದಕ್ಕೆ ಪ್ರಾರಂಭದೊಳಗೆ ಹೇಳಿದರು ಜ್ಞಾನ
ಒಂದು ಅಸಾಧಾರಣ ಗುಣ ಇದೆ. ವಿಶ್ವದ ಅನಂತ ದ್ರವ್ಯಗಳಲ್ಲೇ ಇಲ್ಲದೇ ಇರುವಂಥ, ಅರೆ ವಿಚಾರ ಮಾಡೋದ್ರಿ, ನನ್ನಲ್ಲೇ ಒಂದು ಆ ಅಸಾಧಾರಣವಾದಂಥ ಜ್ಞಾನದ ಅಭಾವ ಮಾಡಿ ನಾನು ವಿಶ್ವದ ಯಾವ ಪದಾರ್ಥದ ಸ್ವರೂಪವನ್ನು ತಿಳ್ಕೊಳ್ಳಬಹುದಾಗಿದೆ? ಅರ್ಹಂತರ ಸ್ವರೂಪ, ಶುದ್ಧರ ಸ್ವರೂಪ, ಅರೆ ಅಶರೀರಿ ಲೋಕಾಗ್ರದಲ್ಲಿ ವಾಸ ಮಾಡುವಂತಹ ಶುದ್ಧಾತ್ಮರುಗಳ ಸ್ವರೂಪವನ್ನು ನನ್ನಲ್ಲೇ ಜ್ಞಾನದ ಅಭಾವ ಮಾಡಿದ್ರೆ ನಾನು ಹೇಗೆ ತಿಳ್ಕೊಳ್ಬೋದು? ವಿಶ್ವದೊಳಗೆ ಇದೇ ರೀ ಅದ, ಸಿದ್ಧರು ಇದ್ದಾರೆ, ಸಿದ್ಧರ ಸ್ವರೂಪ, ಲೋಕೋತ್ತರ ಇದೆ, ಲೋಕೋನ್ನತ ಇದೆ. ಆದರೆ ನನ್ನಲ್ಲೇ ಜ್ಞಾನ ಇಲ್ಲದೆ ಹೋದರೆ ಅನಂತ 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 ಪದಾರ್ಥಗಳಲ್ಲೇ ಅನಂತ ಪದಾರ್ಥಗಳ ಸ್ವರೂಪ ತಿಳಿದು ಬರೋ ಸಾಧ್ಯ ಇಲ್ಲ. ಮತ್ತು ಅನಂತ ಜೀವರುಗಳಲ್ಲೇ ಜ್ಞಾನ ಇದ್ರೂ ಕೂಡ ಅದರಿಂದ ಯಾವ ಪ್ರಕಾರದ ಪ್ರಯೋಜನ ತಿಳಿಯುವ ಸಲುವಾಗಿ ನನಗೆ ಆಗೋ ಸಾಧ್ಯ. ಇದನ್ನು ಒಪ್ಪಿದೇವೇನಿಲ್ರಿ? ಸರಿ, ಅದೇ ಪ್ರಕಾರ ಇನ್ನು ಇದೆಲ್ಲ ದೃಷ್ಟಾಂತ. ಜ್ಞಾನ ಅಸಾಧಾರಣ ಗುಣ ಅಂದರು. ಯಾಕೆ ಅಂತ, ನನ್ನಲ್ಲೇ ಜ್ಞಾನ ಇಲ್ಲದೆ ಹೋದ್ರೆ ನಾನು ಇನ್ನೊಂದು ಜೀವದಲ್ಲೇ ಅಥವಾ ಸಮಸ್ತ ಜೀವರುಗಳಲ್ಲೇ ಜ್ಞಾನ ಇದೆ ಅನ್ನೋದನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಉದ್ಗಲದೊಳಗ ಧರ್ಮ ಅಧರ್ಮ ಆಕಾಶ ಕಾಲದೊಳಗ ಜ್ಞಾನ ಇಲ್ಲ ಅನ್ನೋದು ತಿಳಿಯೋದನ್ನು ಸಾಧ್ಯ ಇಲ್ಲ. ಇದೇನ್ರಿ? ಇಲ್ಲ. ಹಾಗಾದ್ರೆ ಈ ಜ್ಞಾನ ಒಂದು ಅಸಾಧಾರಣ ಗುಣ ಇದೆ. ಯಾವ ಜ್ಞಾನ? ಜೀವರುಗಳಲ್ಲಿರುವಂಥ ಜ್ಞಾನ ಅಥವಾ ನನ್ನ ಜ್ಞಾನ? ನನ್ನ ಜ್ಞಾನ. ಇದು ದೃಷ್ಟಾಂತ. ಈಗ ದಾಷ್ಟಾಂತ ನೋಡ್ರಿ, ಆ ಜ್ಞಾನದ ಮೂಲಕ ಚಿದ್ರೂಪ ಯಾವುದು ಪ್ರಕಟ ಇದೆಯಲ್ಲ, ಜ್ಞಾನ ಕಾರ್ಯ ಮಾಡುವಂಥ ಶಕ್ತಿಯುಳ್ಳದ್ದು ಇದೆಯಲ್ಲ, ಕಾರ್ಯ ಮಾಡಬಹುದಾಗಿದೆಯಲ್ಲ, ಆ ಜ್ಞಾನ ಪ್ರತ್ಯಕ್ಷ ರೂಪದಿಂದ ತನ್ನ ಅಖಂಡ ಅಸಂಖ್ಯ ಪ್ರದೇಶೀಯ ಅನಂತ ಗುಣಗಳ ಅಭೇದ ಪಿಂಡ ಸ್ವರೂಪ ತನ್ನ ಅಸ್ತಿತ್ವದ ಸ್ವೀಕಾರ ಪ್ರತ್ಯಕ್ಷ ಎಲ್ಲಿ ಮಾಡಿತೋ ಆ ಜ್ಞಾನವೇ ಪರವನ್ನು ತಿಳಿಯೋ ಸಾಧ್ಯ ಇದೆ. ಆ ಜ್ಞಾನವೇ ಮೋಕ್ಷ ಮಾರ್ಗದೊಳಗೆ ತನ್ನನ್ನು ಅರ್ಥಾತ್ ಜೀವವನ್ನು ಸಾಗಿಸಿಕೊಂಡು ಹೋಗೋ ಸಾಧ್ಯ ಇದೆ. ಆ ಜ್ಞಾನವೇ ಮೋಕ್ಷವನ್ನು ತಲುಪಿಸುವ ಸಾಧ್ಯತೆ ಇದೆ. ಆ ಜ್ಞಾನವೇ ಸಾದಿ ಅನಂತ ಕಾಲದವರೆಗೆ ನಿರಾಕುಲ 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 ಶಾಂತಿಯ ಅನುಭವ ಮಾಡಿಸಲಿಕ್ಕೆ ಸಮರ್ಥ ಇದೆ. ಇದೊಂದು ಸಾಮಾನ್ಯ ಕಥೆ ನನಗೆ ಅನಿಸ್ತಾ ಇದೆ. ಆದರೆ ಶ್ರೇಣಿಕ ರಾಜ ಕ್ಷಾಯಿಕ ಸಮ್ಯಕ್ ಹೋಗ್ಬಿಟ್ಟಿತ್ತು, ಕ್ಷಾಯಿಕ ಸಮ್ಯಕ್ ಇಲ್ಲ. ಆದರೂ ಕೂಡ ಆ ಥರ ಒಂದು ತಾನು ಮಟ್ಟಿಗೆ ಹತ್ಯೆ ಮಾಡ್ಬೋದು. ನೋಡ್ರಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ ಕೂಡ ತನ್ನನ್ನು ತಾನು ನಷ್ಟ ಮಾಡಿಕೊಳ್ಳುವ, ಸತ್ತು ಹೋಗುವ ಭಾವ ಬಂತು. ಆದರೆ ಆ ಭಾವವನ್ನು ಕೂಡ ಇದು ಕ್ಷಣಿಕ ಭಾವ ಇದೆ, ನನ್ನ ನಿಜ ಭಾವದಿಂದ ಭಿನ್ನ ಇದೆ ಅಂತೇಳಿ ನಿರ್ವಿಕಲ್ಪ ರೂಪದಿಂದ ಆ ಜ್ಞಾನ ತಿಳಿದಿದ್ದಾರೆ. ಆ ಭಾವದಿಂದ ಅರೇ ಅವನದೇ ಭಾವನೆ ಅದ ಅನ್ಯದ ಕಾರಣದಿಂದನೂ ಆಗಿಲ್ಲ, ನಿಮಿತ್ತದಿಂದ ಆಗಿಲ್ಲ, ಅವನದೇ ಸ್ವಂತದ ಭಾವನೆ. ಆದರೆ ಆ ಭಾವದಿಂದ ಆ ಜ್ಞಾನ ಸ್ವಭಾವಕ್ಕೆ ಯಾವ ಬಾಧೆ ಇಲ್ಲ. ವರ್ತಮಾನ ಪರ್ಯಾಯದ ಯೋಗ್ಯತೆ ಹಾಗೆಯೇ ಇದೆ. ಆದರೆ ಅದು ತನ್ನ ತ್ರಿಕಾಲಿ ಸ್ವಭಾವ ಅಲ್ಲ, ನಿಜ ಸ್ವಭಾವ ಅಲ್ಲ. ನೋಡ್ರಿ, ಯಾವ ಪ್ರಕಾರ ಕಷಾಯದ ತೀವ್ರತೆ ನಮ್ಮಲ್ಲೇ, ಕ್ರೋಧ ಕಷಾಯದ ತೀವ್ರತೆ ಆಗ್ತಿದೆ. ಏನು ಅಯೋಗ್ಯ ವಚನಗಳನ್ನು ಆಡ್ತೇವೆ. ಸಮಯ ಕಳೆದ ನಂತರ ನಾನು ಹೀಗೆ ಮಾತಾಡಬಾರ್ದಾಗಿತ್ತು,
ಹೀಗೆ ಮಾತಾಡಿದ್ದು ಎಷ್ಟರ ಮಟ್ಟಿಗೆ ನನಗೆ ಶೋಭ ಅನ್ನಿಸ್ತಿದೇನಿಲ್ರಿ ಮಾತಾಡಿದ್ದೆ ಯಾರ ಮಾತಾಡೋ ಸಲುವಾಗಿ ಯಾರೂ ಆ ಪ್ರಕಾರ ನಮಗೆ ಶಿಕ್ಷಣನೂ ಕೊಟ್ಟಿರಲಿಲ್ಲ, ಆ ಪ್ರಕಾರ ನಮಗೆ ಆಗ್ರಹನೂ ಮಾಡಿರಲಿಲ್ಲ. ಮಾತಾಡಿದೆವು. ಅರ್ಥಾತ್ ಆ ಸಮಯದ ಕ್ರೋಧ ಮತ್ತು ಆ ಪ್ರಕಾರದ ಭಾವ ಇತ್ತು. ಅದ ನಂತರದ ಸಮಯದೊಳಗೆ ನಮ್ಮ ಬುದ್ಧಿಯೊಳಗೆ ಬಂತ್ರೆ ನಾನು ಹೀಗೆ ಮಾಡಬಾರ್ದು. ಆದರೆ ಸಮ್ಯಕ್ ದೃಷ್ಟಿಗೆ ಅದು ಯಾವಾಗ ನಡೆದಿದೆಯಲ್ಲ ಆವಾಗನ ಅವನ ಜ್ಞಾನದೊಳಗೆ ತಿಳಿತಿದೆ ಇದು ನನ್ನ ನಿಜ ಸ್ವಭಾವ ಅಲ್ಲ. ಅಜ್ಞಾನಿಗೆ ಕಾಲ ಮಿಂಚಿ ಹೋದ ನಂತರ ಕಾರ್ಯ ಆದ ನಂತರ ತಿಳಿತಿದೆ ಅಂಥೇಳಿ ಯಾವ ಲಾಭ ಇಲ್ಲ. ಜ್ಞಾನಿಗೆ ಕಾಲ ಸಮಯ ಇರೋ ವೇಳೆದೊಳಗನ ಕಾರ್ಯ ನಡೆದಿರೋ ವೇಳೆದೊಳಗನ ತಿಳಿತಿದೆ ಅಂಥೇಳಿ ಅವನದು ಕರ್ಮ ನಿರ್ಜರೆ ಆಗ್ತಿದೆ. ಅದರ ಸಲುವಾಗಿ ನಾನು ಹೇಳಿತ್ತು, ನಿಮಗಂದ್ರೆ ನಿಮಗೆ ಅಷ್ಟೇ ಅಲ್ಲ, ನೀವು ಪ್ರತ್ಯಕ್ಷ ಪ್ರಶ್ನೆ ಮಾಡ್ತೀರಿ, ಇತರರು ಮಾಡುವುದಿಲ್ಲ. ನಾನು ಹೇಳ್ತೇನೆ, ಆದರೆ ಆ ಪ್ರಕಾರದ ಪ್ರಶ್ನೆ ಸ್ವಾಭಾವಿಕವಾಗಿ ನಮ್ಮ ದಶಾಯೋಗ್ಯ ಅದಾವ್ರಿ ಅವ. ಅದರ ಸಲುವಾಗಿ ನಾನು ಹೇಳಿತು, ಜ್ಞಾನದ ಮಹಿಮೆಯನ್ನು, ಜ್ಞಾನದ ಜೀವದ ಸ್ವಭಾವ ಇದೆ ಅಲ್ಲ, ಬೋಧ ವಪುಷ ಅಂಥೇಳಿ ಹೇಳಿದ್ರು. ಇದಂತೂ ಬಹಳ ಮುಂದಿನ ಮಾತಿದೆ. ಜ್ಞಾನದ ಜೀವದ ಸ್ವಭಾವ ಇದೆ. ಆದರೆ ನಿಜವಾಗಿ ಜ್ಞಾನ ಯಾವುದಕ್ಕಂತಾರೋ ಅನ್ನೋದ ವಿಪರೀತ ಮನ್ನಣೆ ಅರ್ಥಾತ್ ಮಿಥ್ಯಾತ್ವದ ಸದ್ಭಾವದೊಳಗೆ ತಿಳಿದು ಬರೋ ಸಾಧ್ಯನೇ ಇಲ್ರಿ. ಮತ್ತು ಆಗಮದ ಯಾವ ಜ್ಞಾನಕ್ಕೆ ಜ್ಞಾನ ನಿರಾಕುಲ ಇದೆ, ಜ್ಞಾನ ಸ್ವಪರ ಪ್ರಕಾಶಕ ಇದೆ, ಇದು ಯಾವ ಪರಿಭಾಷೆ ಗೊತ್ತಿಲ್ಲದಿದ್ರೂ ಕೂಡ ಆ ಜ್ಞಾನದ ಪ್ರತ್ಯಕ್ಷ ಅನುಭವ ಯಾವ ತಿರಿಯಂಚಾಗಿ ಗತಿಗಳಲ್ಲೇ ಆಗ್ತಿದೆಯೋ ಆ ಜೀವಕ್ಕೆ ಜ್ಞಾನದ ಸ್ವಭಾವ ತಿಳಿದು ಬರ್ತದೆ. ಜ್ಞಾನ ನಿರಾಕುಲ ಇದೆ ಅನ್ನೋ ಪರಿಭಾಷೆ ಗೊತ್ತಿಲ್ಲರಿ ಅದಕ್ಕೆ, ಆದರೆ ಜ್ಞಾನದ ಸ್ವಭಾವ ತಿಳಿದು ಬಂತು. ಜ್ಞಾನ ನಿರಾಕುಲ ಇರ್ತಿದೆ ಅನ್ನೋ ಪರಿಭಾಷೆ ನಮಗೆ ಗೊತ್ತಿದೆ ರೀ, ಆದರೆ ಜ್ಞಾನದ ಸ್ವಭಾವ ಗೊತ್ತಿಲ್ಲ. ಯಾಕೆಲ್ಲ ಅಂತಂದ್ರೆ ಪ್ರತ್ಯಕ್ಷ ಅನುಭೂತಿ ಎಲ್ಲಿಯವರೆಗೆ ಆಗುವುದಿಲ್ಲ ಅಲ್ಲಿಯವರೆಗೆ ತಿಳಿದು ಬರುವುದಿಲ್ಲ. ಆದರೆ ಅದರದ ಚರ್ಚಾ ಆಗಮದ ಆಧಾರದಿಂದ ಅದರ ಸ್ವರೂಪವನ್ನು ಹೇಗಿದೆ ಹಾಗೆ ತಿಳಿಯುವಂಥ ಉದ್ಯಮ ಈ ಭವದಲ್ಲಿ ಮಾಡುವಂಥದ್ದು ಯೋಗ್ಯತಾ ಇದೆ, ಅವಕಾಶ ಇದೆ ಅಂಥೇಳಿ ಮಾಡ್ತಾ ಇರೋದ್ರಿ. ಮಾಡ್ತಾ ಇದ್ದ ನಂತರ ಯಾವಾಗೋ ಯಾವುದೋ ಸಮಯ ಅಂಥದ್ದೊಂದು ಯೋಗ್ಯ ಬರಬಹುದು, ಜ್ಞಾನದ ಪ್ರತ್ಯಕ್ಷ ಅನುಭವ ಆಗ್ಬೋದು. ಆದರೆ ಅದು ಕೂಡ ಈ ಎಲ್ಲ ಉದ್ಯಮ ಮಾಡುವುದರಿಂದ ಆಗಿದೆ ಹೀಗೆ ಮಾತಿಲ್ಲ. ಆದರೆ ಈ ಉದ್ಯಮ ಈ ಕಾಲದೊಳಗೆ ಈ ಸಮಯದೊಳಗೆ ನಮ್ಮದು ಕರ್ತವ್ಯ ಇದೆ. ಯಾಕೆ ಅಂತಂದ್ರೆ ಈ ಕರ್ತವ್ಯದೊಳಗೆ ನಮಗೆ ಸಂಸಾರಕ್ಕೆ ಸಂಬಂಧಿಸಿದ ಭಾವಗಳ ಕಷಾಯಗಳ ವಿಶೇಚ್ಛೆಗಳ ಮಂದಾಗ್ತವೆ. ಆದರೆ ನಿನ್ನೆ ಬಂದದ್ದಿತ್ತು ಮಂದ ಕಷಾಯದಿಂದ ಯಾವ ಲಾಭ ಆಗುವುದಿಲ್ಲ. ಆದರೆ ಮಂದ ಕಷಾಯ ಆಗದ ವಿನಃ ನಿಷ್ಕಷಾಯ ಸ್ವಭಾವದ ಅಥವಾ ಜ್ಞಾತಾ ಸ್ವಭಾವದ ಪರಿಚಯ ಆಗೋದನ್ನ ಎಲ್ರಿ. ಅದಕ್ಕೆ ಮಂದ ಕಷಾಯದ ನಿಮಿತ್ತಗಳನ್ನು ಪ್ರಯತ್ನಪೂರ್ವಕ ಕ್ರೋಢೀಕರಿಸ್ತಾ ಇರುತ್ತದೆ. ಪ್ರಯತ್ನಪೂರ್ವಕ ಕ್ರೋಧ ಕಷಾಯ ರೂಪ ಆಗದೇ ಇರುವ ಹಾಗೆ ಸಾವಧಾನ ಇರುತ್ತದೆ. ಹೀಗೆ ಮಾಡ್ತಾ ಹೋದ ನಂತರ ಒಂದು ವೇಳೆ ಕಾಲಲಬ್ಧಿ ಬಂತು ಅಂತಂದ್ರೆ ನಮಗೆ ಪ್ರತ್ಯಕ್ಷ ಜ್ಞಾನ ಸ್ವಭಾವದ ಅನುಭವ ಆಗೋದು ಸಾಧ್ಯ ಇದೆ. ಇಲ್ಲಿ ಹೇಗಿದೆ ಆ ಸ್ವವು ಅಂಥೇಳಿ ಪ್ರಶ್ನೆ ಬಂತಲ್ಲ, ಆ ಪ್ರಶ್ನೆ ಎಲ್ಲಿ ಬಂದಿದೆ ರೀ? ಎಲ್ಲಿ ಬಂದಿದೆ? ಸನ್ನಿವೇಶ ಏನಿದೆ? ಸನ್ನಿವೇಶ ಏನಿದೆ? ಸ್ವಂ ಜಾನಂತಹ ಮೊದಲಿನ ಪದಖಂಡ ಇತ್ತಲ್ಲ, ಸ್ವಂ ಜಾನಂತಹ ಯಾರು ತಿಳಿತರು? ಹೇಗಿದ್ದಾರೆ ಸಮ್ಯಕ್ ದೃಷ್ಟಿ ಜೀವರುಗಳು ಅನ್ನುವ ಪ್ರಶ್ನೆಗೆ ಅದು ಉತ್ತರ ಇತ್ರಿ. ಸ್ವಂ ಜಾನಂತಹ, ಸ್ವಂ ಅಂದ್ರೆ ಶುದ್ಧ ಚಿದ್ರೂಪವನ್ನು, ಜಾನಂತಹ ಅರ್ಥಾತ್ ಪ್ರತ್ಯಕ್ಷ ಅನುಭವ ಮಾಡುತ್ತಾರೆ. ಎಷ್ಟು ಉತ್ತರ ಹೇಳಿದ್ದಾರೆ. ಸ್ವಂ ಅಂದ್ರೆ ಶುದ್ಧ ಚಿದ್ರೂಪ ಅಂಥೇಳಿ ಹೇಳಿದ ನಂತರ ಕೂಡ ಇವು ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಪ್ರಶ್ನೆ ಮಾಡುವಂತ ಏನ, ಹೇಗಿದೆ ಆ ಸ್ವವು?
ಸಮ್ಯಕ್ ದೃಷ್ಟಿ ಜೀವ ಹೇಗಿದನು ಅಂಥೇಳಿ ಕೇಳಿದ ನಂತರ ಸ್ವಂ ಜಾನಂತಹ ಉತ್ತರ ಕೊಟ್ಟಿದ್ದರು ಅವರ. ಆ ಸ್ವಮದ ಅರ್ಥನೂ ಮಾಡಿದ್ರ, ಏನ ಶುದ್ಧ ಚಿದ್ರೂಪವನ್ನು. ಹಾಗಾದ್ರೆ ಮತ್ತಿಲ್ಲಿ ಸ್ವವು ಹೇಗಿದೆ ಅಂಥೇಳಿ ಯಾಕೆ ಕೇಳ್ತಾ ಇದ್ದಾನೆ? ಒಂದು ಥರ ನೋಡಿದರೆ ಎಷ್ಟು ಅಜ್ಞಾನಲ ಅನ್ನಿಸ್ತಿದೆ. ಹೇಳಿದ್ದನ್ನು ಮತ್ತೆ ಕೇಳ್ತಾರೆ, ಎಷ್ಟು ಅಜ್ಞಾನಲ ಅನ್ನಿಸ್ತಿದೆ. ಒಂದು ರೀತಿ ಒಂದು ಕಡೆಯಿಂದ ನೋಡಿದ್ರೆ ಇಷ್ಟು ಬಾರಿ ಇಷ್ಟು ರೀತಿಯಿಂದ ಹೇಳಿದ್ರೂ ಕೂಡ ನನಗೆ ತಿಳಿತಾ ಇಲ್ಲಲ್ಲ, ನಾನು ಎಷ್ಟು ಅಜ್ಞಾನಿ ಅಂಥೇಳಿ ಅನ್ನಿಸ್ತಿದೆ. ಸ್ವಂ ಜಾನಂತಹ ಆ ಸ್ವಮದ ಅರ್ಥ ಮಾಡಿ ಬಂದಿದ್ದಾರೆ ಅವರ. ಶುದ್ಧ ಚಿದ್ರೂಪವನ್ನು ಅಂಥೇಳಿ ಹೇಳಿ ಬಂದಿದ್ದಾರೆ. ಮತ್ತಿಲ್ಲಿ ಕೇಳ್ತಾ ಇದ್ದಾರೆ, ಹೇಗಿದೆ ಆ ಸ್ವ? ವಿಚಾರತ್ ರಹನಾರ್. ಅದಕ್ಕೆ ಹೇಳ್ತಾರೆ, ಎಲ್ಲಿಯವರೆಗೆ ಅನುಭವದಲ್ಲಿ ಬರುವುದಿಲ್ಲ ಅಲ್ಲಿಯವರೆಗೆ ಅದರ ಸ್ವರೂಪ ತಿಳಿಯುವುದಿಲ್ಲ. ಎಷ್ಟೇ ಹೇಳಿದರೂ ತಿಳಿಯುವುದಿಲ್ಲ. ಆದರೂ ಕೂಡ ತಿಳಿಯುವ ಯೋಗ್ಯತೆ ಮತ್ತು ನಿಮಿತ್ತ ಇರುವುದೊಳಗ ಉದ್ಯಮ ಅದನ್ನೇ ಮಾಡ್ತಾ ಇರ್ತಾರೆ. ಜ್ಞಾನ ಶರೀರ ಅಂತ ಬಂದಿದ್ದಲ್ಲ, ತಾವು ಹೇಳಿದ್ದೀವಿ. ಆದ್ರೆ ಜ್ಞಾನ ಶರೀರ ತಿಳಿಯೋದು ಬಹಳ ಕಷ್ಟ ಆಗಿದೆ. ಅದೇ ರೀ, ಅದೇ ಕಷ್ಟ. ಎಲ್ಲಿಯವರೆಗೆ ಅಂತರ್ಮುಖ ಪುರುಷಾರ್ಥದಿಂದ ದೇಹ ರಾಗ ಸಂಯೋಗಗಳಿಂದ ಅತ್ಯಂತ ಅಸ್ಪೃಷ್ಟನಿರುವಂಥ ಆ ಅರೂಪಿ ಮಹಾತತ್ವವನ್ನು ಪ್ರತ್ಯಕ್ಷ ಅನುಭವದೊಳಗೆ ತಂದುಕೊಳ್ಳುವುದಿಲ್ಲ, ಅಲ್ಲಿಯವರೆಗೆ ಅದು ಕಷ್ಟನೇ ಇದೆ. ಪ್ರತ್ಯಕ್ಷ ಅನುಭವದೊಳಗೆ ಬಂದ ನಂತರ ಕೂಡ ಅದರ ಪ್ರತಿಪಾದನೆ ಮಾಡೋದು ಕಷ್ಟನೇ ಇದೆ. ಪ್ರತಿಪಾದನೆಯಿಂದ ತಿಳಿಯುವುದು ಕಷ್ಟ ಇದೆ, ತಿಳಿದು ಬಂದ ನಂತರ ಅದರ ಪ್ರತಿಪಾದನೆ ಮಾಡೋದು ಕಷ್ಟ ಇದೆ. ಸುಲಭ ಏನಿದೆ? ಹಾಗಾದ್ರೆ ತಿಳ್ಕೊಳ್ಳೋದು ಸುಲಭ ಇದೆ, ಅನುಭವ ಮಾಡೋದು ಸುಲಭ ಇದೆ. ನಾವು ಆ ಉದ್ಯಮವನ್ನು ಬಿಟ್ಟ ಕಷ್ಟದ ಉದ್ಯಮ. ಅದಕ್ಕೆ ಹೇಳಿದರೆ ಜ್ಞಾನಿ ಕಹಿ ಸಹಜಕ್ಕೆ ದಂಧ, ವಾದ ವಿವಾದ ಕರೆ ಸ್ವಂಧ. ನಾವು ವಾದ ವಿವಾದ ಮಾಡ್ತೇವೆ, ಅರ್ಥಾತ್ ಚರ್ಚಾ ಮಾಡ್ತೇವ್ರಿ. ತಿಳಿಸಿ ಕೊಡಬೇಕು ಅನ್ನುವುದನ್ನೂ ಅಂಧತ್ವ ಇದೆ. ಇವನ ಮೂಲಕ ಆಗಮದ ಪರಿಭಾಷೆಯ ಮೂಲಕ ತಿಳಿದು ತಗೊಳ್ತೇನೋ ಅನ್ನೋದನ್ನು ಅಂಧತ್ವ ಇದೆ. ಪರದ ಆಶ್ರಯ ಎಲ್ಲಿದೆಯಲ್ಲ ಅಲ್ಲಿ ಅಂಧತ್ವನೇ ಇದೆ. ಆದರೆ ಆ ಅಂಧತ್ವ ಹೋಗುವ ಸಲುವಾಗಿ ಇದು ಒಂದು ಪೂರ್ವವರ್ತಿ ನಿಮಿತ್ತ ರೂಪದಿಂದ ಕಾರ್ಯ ಮಾಡಬಹುದಾಗಿದೆ. ಎಷ್ಟೋ ಜೀವರುಗಳ ಮನುಷ್ಯ ಭವವನ್ನು ಪಡೆದು ಆಗಮದ ಅಭ್ಯಾಸದಿಂದ ಜಿನಪ್ರಭುವಿನ ಉಪದೇಶದಿಂದ ಅದನ್ನು ತಿಳಿದಿದ್ದಾರೆ ಅನ್ನುವುದ ನಮಗೆ ಆಧಾರ ಇದೆ. ತಿಳಿದಿದ್ದಾರೆ. ಅಂಧತ್ವ ಐತೆ ಒಂದು ಮಾತು, ಅದು ಜ್ಞಾನನ ಅಲ್ರಿ. ನೋಡ್ರಿ, ಅಂಧತ್ವ ಅರ್ಥಾತ್ ಅಂಧ ಪುರುಷ ಯಾವುದ್ರದ್ದು ಆಶ್ರಯ ಮಾಡಿದ್ರೂ ಕೂಡ ಆ ಯಾವುದು ಅವನಿಗೆ ತಿಳಿದ ಬರೋದನ್ನ ಇಲ್ರಿ. ಮಗು ಯಾಕೆ ಅಳ್ತಾ ಇದೆ? ಹೇಳ್ತಲ್ಲ, ಏನು ಹಾಕಿದ್ದೀರಿ? ಏನಿಲ್ಲ, ಹಾಲು ಹಾಕಿ. ಹಾಲಂದ್ರೆ ಎಂಥದ್ದಿರ್ತಿದೆ? ಕುರುಡನಿಗೆ ಹೇಳಬೇಕಾಗಿದ್ದೀರಿ ಹಾಲಂದ್ರೆ ಎಂಥದ್ದಿರ್ತಿದೆ? ಬೆಳ್ಳಗಿರ್ತಿದೆ. ಬೆಳ್ಳಗಂದ್ರೆ ಹಾಗ ಬೆಳ್ಳಂಕಿಯ ಹಾಗೆ. ಬೆಳ್ಳಂಕಿ ಅಂದ್ರೆ ಹಾಗ ಕೈ ಮಾಡಿ ತೋರಿಸಿದೆ, ಹೀಗಿರ್ತಿದೆ. ಇಂಥದ್ದು ಹೋಗಿದೆ ಮಗುವಿನ ಹೊಟ್ಟೆಯೊಳಗ, ಅದಕ್ಕೆ ಅದಾಡ್ತಾ ಇದೆ. ಹೇಗೆ ತಿಳಿಸಿಕೊಡೋದ್ರಿ ಅಂಧನಿಗೆ? ಬೆಳ್ಳಗನ್ನೋದು ಹೇಗೆ ತಿಳಿಸ್ಕೊಡೋದ? ಹೇಗೆ ತಿಳಿಸ್ಕೊಡೋದು? ಹಾಲು ಹೇಗಿರ್ತಿದೆಪ್ಪ? ಬೆಳ್ಳಗಿರ್ತಿದೆ ಅಂತ ತೆಳ್ಳಗಿರ್ತಿದೆ. ಹೇಗೆ ತಿಳಿಸ್ಕೊಡೋದು ಕುರುಡನಿಗೆ? ಹಾಗೆ ನಾವು ಅಜ್ಞಾನಿ ಮಿಥ್ಯಾದೃಷ್ಟಿಗೆ ಜ್ಞಾನದ ಸ್ವರೂಪವನ್ನು ಭಾವಲಿಂಗಿ ಸಂತರ, ವಿಲಕ್ಷಣ ಜ್ಞಾನಿಗಳ, ಪ್ರತಿಭಾವಂತರ, ಸರ್ವಜ್ಞ ಭಗವಂತರ ತಿಳಿಸಿಕೊಟ್ರನೂ ಕೂಡ ಅದು ತಿಳಿದು ಬರೋ ಸಾಧ್ಯ ಇಲ್ಲ. ಯಾವಾಗ ಇವು ತಾನಾಗೇನ ಇವನಿಗೆ ಭಾಸ ಆಗ್ತಿದೆ, ಇದರಲ್ಲಿ ಸುಖ ಇಲ್ಲ, ಇದು ಪರ ಇದೆ, ಇದರ ಆಶ್ರಯ ಮಾಡುವುದರಿಂದ ನನಗೆ ನಿಜವಾಗಿ ಅಂತರಂಗದೊಳಗ ಆಕುಲತೆ ದುಃಖ ಇದೆ, ಈ ಪ್ರಕಾರ ಇವು ತಾನಾಗೇನ ತನ್ನ ಬುದ್ಧಿಯ ಅನುಸಾರ ಪ್ರಯೋಗ ಮಾಡ್ತಾ ಪರಾಶ್ರಯವನ್ನು ಬಿಡ್ತಾ 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 ಒಳಗೆ ಹೋಗಿ
ಒಂದು ವೇಳೆ ಕಾಲಲಬ್ಧಿ ಪಕ್ವಾಗಿತ್ತು, ಒಂದು ವೇಳೆ ಯೋಗ್ಯ ಪುರುಷಾರ್ಥ ಜಾಗೃತ ಆಗಿತ್ತು ಅಂತಂದ್ರೆ ಪ್ರತ್ಯಕ್ಷ ಅಲ್ಲಿ ಜ್ಞಾನಾನುಭೂತಿ ಆಗ್ತಿದೆಯಲ್ಲ, ಆವಾಗ ಅವನಿಗೆ ನಾನು ಇಂಥವಿದ್ದೇನೆ ಅನ್ನೋದ, ನಾನು ಲೋಕದೊಳಗೆ ವಿಲಕ್ಷಣ ಇದ್ದೇನೆ ಅನ್ನೋದ, ನನ್ನ ಹಾಗೆ ಯಾವುದೂ ಇಲ್ಲ, ಯಾವುದೂ ಪದಾರ್ಥದೊಳಗ ನನ್ನ ಸ್ವರೂಪಕ್ಕೆ ಯೋಗ್ಯ ಅರ್ಥಾತ್ ತಣಿಸುವಂಥದ್ದು ಶಕ್ತಿ ಇಲ್ಲ, ಇದೆಲ್ಲದರ ನಿರ್ಣಯ ಅಲ್ಲಿ ಅವನಿಗೆ ಆಗ್ತದೆ. ಅದಕ್ಕೆ ಈ ಹೊರಗಿಂದೇನಿದೆ ಅಲ್ಲ, ಈ ಹೊರಗಿಂದ ಅರ್ಥಾತ್ ಆಗಮ ಜ್ಞಾನ ಬಸ್ ಒಂದೇ ಕಾರ್ಯಕ್ಕೆ ಉಪಯೋಗಿ ಇದೆ. ಏನ ಈ ಸಮಯದೊಳಗೆ ಜ್ಞಾನ ಇಲ್ಲಿ ತೊಡಗದಿದ್ದರೆ ಅಲ್ಲಿ ವಿಷಯ ಕಷಾಯದೊಳಗೆ ಮುಂದುವರಿತಿತ್ತು. ಇಷ್ಟ ಲಾಭ ಇದೆ. ಬೇರೆ ಇದರಿಂದ ಆತ್ಮಾನುಭೂತಿ ಆಗ್ತಿದೆ, ಕರ್ಮ ನಿರ್ಜರೆ ಆಗ್ತಿದೆ, ಇದು ಯಾವುದೂ ಕಲ್ಪನಾ ಮಾಡಿಕೊಳ್ಳೋದು ಅವಶ್ಯಕಿಲ್ಲ. ಈ ಸಮಯದೊಳಗೆ ಜ್ಞಾನ ಅರೇ ಸರ್ವಜ್ಞತೆ, ಜೀವ, ಅರೂಪಿ ತತ್ವ, ಅನಂತ ಗುಣ ನಿಧಾನ, ಸುಖದ ಸಾಗರ, ಇಂಥ ಶಬ್ದಗಳ ಮೂಲಕ ವಾಚ್ಯರೂಪದ ವಸ್ತುವಿನ ಕಡೆಗೆ ಪ್ರವೃತ್ತಿ ಮಾಡುವಂಥ ಸನ್ನಿವೇಶವನ್ನು ಬಿಟ್ಟು ಕೊಡ್ತಿತ್ತು ಅಂತಂದ್ರೆ ಅಲ್ಲಿ ವಿಷಯ ಕಷಾಯಗಳಲ್ಲಿ ಮುಂದುವರಿತಿತ್ತು. ಆ ವಿಷಯ ಕಷಾಯಗಳಲ್ಲಿ ಮುಂದುವರಿಯುವುದರಿಂದ ಇದಕ್ಕೇನಾಗ್ತಿತ್ತು? ಏನಾಗ್ತಿತ್ತು? ವರ್ತಮಾನದಲ್ಲಿ ಭಯಂಕರ ದುಃಖನೂ ಆಗ್ತಿತ್ತು, ಮಹಾನ್ ಕರ್ಮದ ಬಂಧನೂ ಆಗ್ತಿತ್ತು, ಭವಿಷ್ಯದ ಅನಂತ ಸಂಸಾರ ಸ್ಥಿರನೂ ಆಗ್ತಿತ್ತು. ಇಲ್ಲಿ ಕಷಾಯ ಮಂದಾದದ್ದಿದೆ, ಜ್ಞಾನದೊಳಗೆ ವಾಸ್ತವತೆಯನ್ನು ತಿಳಿದುಕೊಳ್ಳುವ ಅವಕಾಶ ಇದೆ, ಮತ್ತು ವಿಪರೀತ ಮನ್ನಣೆ, ಅನಂತ ಸಂಸಾರದ ಆಧಾರ ಏನು ವಿಪರೀತ ಮನ್ನಣೆ ಇದೆಯಲ್ಲ ಅದು ಶಿಥಿಲಾಗ್ತಿದೆ, ಸಡಿಲಾಗ್ತಿದೆ, ಇಷ್ಟ ಕಾರ್ಯ ಆಗ್ತಿದೆ. ಪ್ರತ್ಯಕ್ಷ ಮಹಾಕರ್ಮದ ಬಂಧ ಆಗುವುದಿಲ್ಲ, ಜ್ಞಾನಕ್ಕೆ ವಾಸ್ತವಿಕತೆಯನ್ನು ತಿಳಿದುಕೊಳ್ಳುವ ಅವಕಾಶ ಇದೆ. ಮೂರನೇದು ಅನಂತ ಸಂಸಾರದ ಆಧಾರ ಯಾವ ಮಿಥ್ಯಾ ಮನ್ನಣೆ ಇದೆಯಲ್ಲ ಅದು ಸ್ವಲ್ಪ ಶಿಥಿಲ ಆಗ್ತಿದೆ, ನಿಸ್ಸತ್ವ ಆಗ್ತಿದೆ, ಇಷ್ಟ ಕಾರ್ಯ ಆಗ್ತಿದೆ. ಇದಕ್ಕಿಂತ ಮುಂದಿನ ಕಾರ್ಯ ದೇವಶಾಸ್ತ್ರ ಗುರು ರೂಪದ ಯಾವ ಪರದಿಂದ ಆಗೋದಿಲ್ಲ, ಸಾಕ್ಷಾತ್ ಸರ್ವಜ್ಞ ಪ್ರಭುವಿನಿಂದ ಕೂಡ ಆಗೋದಿಲ್ಲ. ಅರ್ಥಾತ್ ಪ್ರಭುವಿನ ಸನ್ನಿಧಿಗೆ ನಾನು ಹೋದ್ರೂ ಈ ಕಾರ್ಯ ಆಗೋದಿಲ್ಲ, ಇದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ. ಇಷ್ಟ ಆಗೋದ್ರಿ ಏನ ಜ್ಞಾನ ವಾಸ್ತವಿಕತೆಯನ್ನು ತಿಳಿಯುವ ಕಾರ್ಯದಲ್ಲಿ ಪ್ರವೃತ್ತ ಆಗ್ತಿದೆ. ವರ್ತಮಾನದೊಳಗ ವಿಷಯ ಕಷಾಯದ ಸಂಯೋಗ ಅಥವಾ ಆ ಜ್ಞಾನಕ್ಕೆ ಪ್ರವೃತ್ತಿ ಬಿಟ್ಟು ಹೋಗುವುದರಿಂದ ಕರ್ಮಗಳ ಬಂಧ ಆಗೋದಿಲ್ಲ, ಆ ರೀತಿಯ ಕರ್ಮಗಳ ಬಂಧ ಆಗೋದಿಲ್ಲ. ಮೂರನೇದ್ದು ಇನ್ನೊಂದು ಲಾಭ ಆಗ್ತಿದೆ. ಏನ ವಿಪರೀತ ಮನ್ನಣೆ ಇದ್ದಕ್ಕಿದ್ದ ಹಾಗೆ ತನ್ನಷ್ಟಕ್ಕೆ ತಾನೇ ಶಿಥಿಲ ಆಗ್ತಿದೆ, ಕರ್ಮದ ಬಂಧ ಆಗಲಿಲ್ಲ. ಜ್ಞಾನಕ್ಕೆ ಸತ್ಯ ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದು ಒಂದು ಯೋಗ್ಯತೆ ಬೆಳೀತಾ ಹೋಯಿತು. ಮಿಥ್ಯಾತ್ವ ಶಿಥಿಲ ಆಯಿತು ಅಂತಂದ್ರೆ ಮಿಥ್ಯಾತ್ವದ ಅಭಾವ ಆಗೋದ, ಜ್ಞಾನಕ್ಕೆ ವಾಸ್ತವಿಕ ತತ್ವದ ದರ್ಶನ ಆಗೋದ, ಕರ್ಮ ಬಂಧನವನ್ನು ಕಳಿಸುವ ರೀತಿ ಗೊತ್ತಾಗೋದ, ಇದು ಸ್ವಾಭಾವಿಕ ಆಗ್ತಿದೆ. ಕಾರ್ಯ ಅರ್ಧ ಆಗಿದೆ ಅನ್ಬಹುದ್ರಿ ಇಲ್ಲಿ, ಯಾಕಂದ್ರೆ ಮೂರು ಹೇಳಿತಲ್ಲ, ಜ್ಞಾನಕ್ಕೆ ಸತ್ಯವನ್ನು ತಿಳ್ಕೊಳ್ಳುವುದರ ಕಡೆಗೆ ಪ್ರವೃತ್ತಿ. ಎರಡನೇದು ವರ್ತಮಾನದೊಳಗೆ ತೀವ್ರ ವಿಷಯ ಕಷಾಯ ಇಲ್ಲದೆ ಇರುವುದರಿಂದ ಮಹಾ ಪಾಪ ಕರ್ಮದ ಬಂಧ ಆಗುವುದಿಲ್ಲ. ಮೂರನೇದ್ದು ಇದ್ದಲ್ಲೇ ಅದಕ್ಕೇನು ನಾವು ಸ್ಪರ್ಶ ಮಾಡಲಿಲ್ಲ. ಯಾವುದಕ್ಕ? ಮಿಥ್ಯಾಮನ್ನನೆಗೆ. ದೇಹ ಅಂದ್ರೆ ನಾನು, ಇದರಿಂದ ಸುಖ, ಇದರಿಂದ ಸುಖ, ಇವನಿಂದ ದುಃಖ, ಇವನಿಂದ ದುಃಖ ಅನ್ನುವ ಯಾವ ಅಭಿಪ್ರಾಯ ಇದೆಯಲ್ಲ, ಆ ಅಭಿಪ್ರಾಯ ಇಟ್ಟಲ್ಲೇ ಏನಾಗ್ತಾ ಇದೆ? ಶಿಥಿಲ, ನಿಸ್ಸತ್ವ ಆಗ್ತಾ ಇದೆ. ಇದೇ ಅದರ ನಾಶ ಆಗಿಲ್ಲ, ನಿಸ್ಸತ್ವ ಆಗ್ತಾ ಇದೆ. ಇಲ್ಲಿ ಇರಲಿಲ್ಲ, ನಾವು ಬೇರೆ ಯಾವುದೇ ಕ್ಷೇತ್ರದೊಳಗಿದ್ದೆವು ಅಂತಂದ್ರೆ ಅದು ಇನ್ನಷ್ಟು ಪುಷ್ಟನೂ ಆಗ್ತಿತ್ತು, ಕರ್ಮಗಳ ಬಂಧನೂ ಆಗ್ತಿತ್ತು, ಜ್ಞಾನಕ್ಕೆ ಸತ್ಯವನ್ನು ತಿಳಿಯುವಂಥ ಅವಕಾಶನೂ ಇರ್ತದೆ. ಇಷ್ಟಾಗಿದೆ. ಇನ್ನು ಮುಂದಿನ ಕೆಲಸ ಏನಿದೆಯಲ್ಲ ಅದು ಸ್ವಯಂ ನಮ್ಮ ಜ್ಞಾನದ.